ಜನನಿ ಜನಕೌ ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ, ಅದ್ವೈತ ಸಾರ್ವಭೌಮ ಜಗದ್ಗುರು ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ತತ್ಸ್ವರೂಪರು ಮೌನ ಮಹಾಯೋಗಿ ಸ್ಥಿತಪ್ರಜ್ಞ ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ನತಮಸ್ತಕನಾಗಿ, ಆರೂಢ ಜ್ಯೋತಿ ಬ್ರಹ್ಮಲೀನ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿ ಅವರ ಶ್ರೀಚರಣಗಳಲ್ಲಿ ಅಭಿವಂದಿಸಿ, ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೇ, 17ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ಸಾಧು ಶ್ರೀ ನಿಶ್ಚಲದಾಸಜಿಯವರು ಈ ವಿಚಾರ ಸಾಗರವೆಂಬ ಗ್ರಂಥದಲ್ಲಿ 7 ತರಂಗಗಳು ಅಂತ ಮಾಡಿಕೊಂಡು ಬಂದಿದ್ದಾರೆ. ಹಾಗೆ ಸಾಗರದೊಳಗೆ ತೆರೆಗಳಿರ್ತಾವಲ್ಲ, ಆಗ ಇದಕ್ಕೆ ಸಾಗರ ಅಂತ ನಾವು ಹೆಸರಿಟ್ಟಿದ್ದೀವಿ. ಈ ಸಾಗರದಲ್ಲಿ 7 ಪ್ರಮುಖವಾದ ತರಂಗಗಳನ್ನು ವಿಭಾಗ ಮಾಡಿದ್ದಾರೆ. ಸಾಮಾನ್ಯ ಅನುಬಂಧ ಚತುಷ್ಟಯ ಮೊದಲೇ ತರಂಗದಾಗ ಸಾಮಾನ್ಯ ಅನುಬಂಧ ಚತುಷ್ಟಯ, 2ನೇ ತರಂಗದಾಗ ವಿಶೇಷ ಅನುಬಂಧ ಚತುಷ್ಟಯ. ಯಾಕೆ ಅಂತ ಕೇಳಿದರೆ, 2 ತರಂಗಗಳಲ್ಲಿ ಅನುಬಂಧಗಳನ್ನೇ ಯಾಕೆ ಒತ್ತಿ ಹೇಳಿದರು ಅಂತ ಕೇಳಿದರೆ, ಅಲ್ಲಿ ಅಧಿಕಾರಿಯ ವಿಚಾರಗಳನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ ಹ್ಯಾಂಗೆ ಇರಬೇಕು ಅಧಿಕಾರಿ? ಮಲವಿಕ್ಷೇಪ ಜಾಕೆ ನಹಿ ಕಿಂತು ಏಕ ಅಜ್ಞಾನ, ವೈಚವ ಸಾಧನ ಸಹಿತ ನರ ಸೋ ಅಧಿಕೃತ ಮತಿಮಾನ್. ಈ ಜನ್ಮದಲ್ಲಿ ಆಗಲಿ ಹಿಂದಿನ ಜನ್ಮಗಳಲ್ಲಿ ಆಗಲಿ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆಗಳನ್ನು ಮಾಡಿ ಅಂತಃಕರಣದಲ್ಲಿರುವ ಮಲವಿಕ್ಷೇಪ ದೋಷಗಳನ್ನು ಕಳೆದುಕೊಂಡವನಾಗಿರಬೇಕು. ಆವರಣ ಒಂದೇ ಇರಬೇಕು. ಸಾಧನ ಚತುಷ್ಟಯ ಸಂಪನ್ನ ಆಗಿರಬೇಕು. ಅಂಥವನೇ ಗ್ರಂಥಕ್ಕೆ ಅಧಿಕಾರಿ ಅಂತ ಕೊನೆಗೆ ನಿರ್ಣಯ ಮಾಡಿದ್ದಾರೆ. 3ನೇ ತರಂಗದೊಳಗೆ ಗುರು ಹಾಗೂ ಶಿಷ್ಯರ ಲಕ್ಷಣಗಳು, ಗುರು ಶಿಷ್ಯರಿಂದ ಆಗತಕ್ಕಂಥ ನಡೆಯತಕ್ಕಂಥ ಸೇವಾದಿ ಕ್ರಿಯೆಗಳು, ಅವುಗಳ ವರ್ಣನೆಯನ್ನು 3ನೇ ತರಂಗದಲ್ಲಿ ಹೇಳಿಕೊಂಡು ಬಂದು, ಈಗ 4ನೇ ತರಂಗದಲ್ಲಿ ಒಂದು ಕಥೆಯನ್ನು ಆಧಾರವಾಗಿಟ್ಟುಕೊಂಡು ಪ್ರಾರಂಭ ಮಾಡಿದ್ದಾರೆ. ಶಿವಸಂತತಿ ಅಂತಕ್ಕಂಥ ಒಬ್ಬ ಮಹಾರಾಜ, ಅವನಿಗೆ 3 ಜನ ಮಕ್ಕಳಿದ್ದರು. ತತ್ವದೃಷ್ಟಿ, ಅದೃಷ್ಟಿ, ತರ್ಕದೃಷ್ಟಿ ಅಂತ 3 ಜನ ಇದ್ದರು. ತತ್ವದೃಷ್ಟಿ ಅಂದರೆ ತತ್ವವನ್ನು ತಿಳಿಯತಕ್ಕಂಥ ಬುದ್ಧಿಯುಳ್ಳವನಿಗೆ ತತ್ವದೃಷ್ಟಿ ಅಂತ ಕರೀತಾರೆ. ಎಲ್ಲರ ಬುದ್ಧಿಗೂ ತತ್ವ ನೆಲಕುವುದಿಲ್ಲ.
ತತ್ವ ಎಲ್ಲರ ಬುದ್ಧಿಗೂ ನಿಲುಕುವಂಥದ್ದಲ್ಲ. ತತ್ವದ ಎಲ್ಲೋ ಆಡಿಕೊಂಡು ಅರಣ್ಯದ ಮಧ್ಯದಲ್ಲಿ ಕುಂತಂತೂ ಅರ್ಥ ಅಲ್ಲ. ತತ್ವ ಎಲ್ಲ ಕಡೆಗೆ ತುಂಬಿಕೊಂಡಿರುವಂಥದ್ದಾಗಿದೆ. ಆ ತತ್ವವನ್ನು ತಿಳಿತಕ್ಕಂಥ ಬುದ್ಧಿ ಸ್ವಚ್ಛವಾಗಿರಬೇಕು. ಮುದ್ದೆಗಬ್ಬಿನ ನೀರುಳಿರಿಸಿದೊಡದ್ದು ಅದು, ಬಳಿಕ ಅದನ್ನೇ ಪಾತ್ರೆಯ ತಿದ್ದಿದರೆ ತೇಲುವುದು, ತಿಳಿಯ ಪರಿಯಲಿ ಬುದ್ಧಿ. ಹೊದ್ದಿ ಸಂಸ್ಕೃತಿ ಧರ್ಮವನ್ನು ತಾ ಬದ್ಧವಾಗಿಹುದಮಲಬೋಧ, ಸದದ್ವಯ ಆತ್ಮನ ತಿಳಿದು ಜೀವನ್ ಮುಕ್ತಿಯಾಗುವುದು. ಎಷ್ಟು ಸರಳವಾಗಿ ಹೇಳ್ತಾರಪ್ಪ, ಎಂತಹ ಕರುಣಾಶಾಲಿಗಳು. ಅನುವಾಮೃತದೊಳಗೆ ಈ ಮಾತನ್ನು ಬರೀತಾರೆ. ಮುದ್ದೆಗಬ್ಬಿನ ನೀರುಳಿರಿಸಿದೊಡದ್ದು ಅದು. ಕಬ್ಬಿಣದ ಗುಂಡ ನೀರಾಗಿಟ್ಟರೆ ಅದು ಮುಳುಗ್ತದೆ, ತಿದ್ದಿದರೆ ತೇಲುವುದು. ಅದನ್ನು ಒಬ್ಬ ಕಂಬಾರನ ಕೈಯಾಗ ಕೊಟ್ರಿ, ಅದನ್ನು ಕಾಸ್ತಾನೆ, ಬಡಿತಾನೆ, ತಗಡು ಮಾಡ್ತಾನೆ. ಅದು ವಜ್ರದೊಳಗೇನೂ ಕಡಿಮೆ ಆಗಿಲ್ಲ. 30 ಕೆ ಜಿನ ಅದು ಮೊದಲು ಮುಳುಗುತ್ತಿತ್ತು. ಈಗ ಕಂಬಾರ ಸಂಸ್ಕಾರ ಕೊಟ್ಟಾನದಕ್ಕೆ, ಅದೇನಾಗೈತಿ, ಈಗ ತೇಲ್ತೈತಿ. ಆಶ್ರಯ ಮಾಡಿದವ್ರನ್ನೂ ದಾಟಿಸ್ತದ. ಹಾಗೆ ಹೊದ್ದಿ ಸಂಸ್ಕೃತಿ ಧರ್ಮವನ್ನು ತಾ ಬದ್ಧವಾಗಿಹುದು. ಈ ಬುದ್ಧಿ ಸಂಸಾರದ ಧರ್ಮಗಳಲ್ಲಿ ಮುಳುಗಿಕೊಂಡು ಬದ್ಧಾಗ್ಯದ. ಸಂಸಾರದ ಧರ್ಮಗಳು ಕರ್ತೃತ್ವ, ಭೋಕ್ತೃತ್ವ. ಮತ್ತೆ ಸಂಸಾರದ ಧರ್ಮ ಕರ್ತೃತ್ವ, ಭೋಕ್ತೃತ್ವ. ಇದನ್ನು ಹೊತ್ಕೊಂಡು ಇದು ಮುಳುಗಾಕತ್ತೈತಿ. ಇದೇ ಬುದ್ಧಿ ಆತ್ಮತತ್ವವನ್ನು ಚೆನ್ನಾಗಿ ತಿಳ್ಕೊಂತು ಅಂತಂದ್ರೆ ಜೀವನ್ಮುಕ್ತ ಅಂತ ಹೇಳಲ್ಪಡ್ತದೆ. ಆತ್ಮ ಜೀವನ್ಮುಕ್ತಕ್ಕನೋ ಏನು ಬುದ್ಧಿ ಜೀವನ್ಮುಕ್ತ ಆಕೈತೋ? ಆತ್ಮ ಜೀವನ್ಮುಕ್ತಕ್ಕನೋ? ಆತ್ಮ ಮುಕ್ತ ಅದಾನ, ನಡಬರ್ಕಿವೇನು ಚಿದಾಭಾಸತ್ತದಲ್ಲ. ಬುದ್ಧಿಯೊಳಗೆ ಚೈತನ್ಯದ ಪ್ರತಿಬಿಂಬ ಏನದ ಅಲ್ಲ, ಇವಂದು ಎಲ್ಲ ಆಟು. ಇವು ಸಿಕ್ಕು ಒದ್ದಾಡಕತ್ಯಾನ. ಇವನನ್ನು ಏನು ಮಾಡಬೇಕಾಗೈತಿ? ಕಂಬಾರ ಕೈಯಾಗ ಕೊಡಬೇಕಾಗೈತಿ. ಗಣ್ಣು ತೊಗೊಂಡು ಹೊಡೆದ ಅಂದ್ರೆ ಹೊಡ್ಯಾಕತ್ತಾರೆ ನೋಡಿ. ದಿವಸ ಮುಂಜಾನೆ ಮಧ್ಯಾಹ್ನದಾಗ ಸಾಯಂಕಾಲ ಹೊಡಿತಾರೆ. ಅವು ಏನು ಹಾಕ್ಕವೋ ಹಾಕ್ಕಾವ ಅಲ್ಲ, ಏನು ಅಗಲ ಹಾಕ್ಕಾವೋ, ಏನು ಮಾತಾಟ್ಟು ಮುದ್ದೆ ಹಾಕ್ಕಾವೋ, ಏನು ಹೇಳಕ್ಕೆ ಬರಂಗಿಲ್ಲ ರೀ. ವಿಚಿತ್ರದ ಆಟ. ಆ ತತ್ವದೃಷ್ಟಿ ಅವನು ಉತ್ತಮ ಅಧಿಕಾರಿ. ಅವನ ಸಲುವಾಗಿ 4ನೇ ತರಂಗ ಪ್ರಾರಂಭ ಆಗ್ಯದ. ನಿನ್ನೆ ಎಲ್ಲಿಗೆ ಬಂದದ ವಿಷಯ ಅಂತ ಕೇಳಿದರೆ, ಆ ಚಕ್ರವರ್ತಿ ರಾಜ 3 ಲೋಕದ ರಾಜ್ಯ ಇತ್ತು. ಅವು 3 ಮಂದಿಯನ್ನು ಕರೆದ ಹೇಳಿದ, ನೋಡಪ್ಪ 3 ರಾಜ್ಯದ 3 ಮಂದಿ ಇದ್ದೀರಿ, ಹಂಚ್ಕೋರಿ, ಬಡ್ದಾಡಬೇಡ್ರಿ. ನಾನು ಗುರುಗಳ ಬಳಿಗೆ ಹೋಗ್ತೀನಿ. ಯಾಕೆ ಹೋಗ್ತಿ? ಈ ರಾಜ್ಯದೊಳಗೆ ಸುಖ ಇಲ್ಲ, ದುಃಖ ಪೂರಿತದ. ಅವ್ರು ವಿಚಾರ ಮಾಡಿ ಹೇಳ್ತಾನಂದ್ರೆ, ಯಾಕೆ ಶುಭ ಸಂತತಿ ನೋಡ್ರಿ, ಅವರು ಅಶುಭ ಸಂತತಿ ಅಲ್ಲ ಅಲ್ರಿ. ಎಷ್ಟೇ ಕಷ್ಟ ಆದರೂ ಅದ್ರಾಗ ಉಳ್ಳಾಡ್ತಾವೆ ನೋಡ್ರಿ, ಅವು ಅಶುಭ ಸಂತತಿ ಅಲ್ರಿ. ಅವರು ವಿಚಾರ ಮಾಡಿ ಹೇಳ್ತೀವಿ ಅಂದರು. ಹೋಗಿ 3 ಮಂದಿ ಕೂಡಿಸಿ ವಿಚಾರ ಮಾಡಿದರು. ಇವ ನಮ್ಮ ಅಪ್ಪ ಅಲ್ಲಿ ಶತ್ರು ಕಾಣಿಸ್ತಾನೆ. ಯಾಕೆ ಅಂದ್ರೆ ಹೇಳ್ತಾನೆ, ಇದು ದುಃಖ ರೂಪ ಐತಿ ಅಂತ. ದುಃಖ ರೂಪವಾಗಿರ್ತಕ್ಕಂಥ ರಾಜ್ಯವನ್ನು ನಮ್ಮ ಕೊಳ್ಳಿಗೆ ಹಾಕಿ ತಾ ಸುಖದ ಕಡೆ ಹೊಕ್ಕಾನ ಅಂದ ಬಳಿಕ ಇವನು ಮಾರಿನ ನೋಡೋದು ಬೇಡ ಅಂಥೇಳಿ ಅವರೇ ಗುರುಗಳು ಹುಡುಕ್ಯಾಡ್ಕೊಂತ ಹೊಂಟ್ರು ನೋಡ್ರಿ. ಹೆಂಗದ
ಎಷ್ಟೋ ಕಥೆಯೊಳಗೆ ರಹಸ್ಯ ಇರ್ತದೆ, ವಿಚಾರ ಮಾಡಿರಿ. ಅಷ್ಟು ಹೇಳಿದ ಮಾತ್ರಕ್ಕೆ ಅವರಲ್ಲಿ ರಾಜನಲ್ಲಿ ವಿವೇಕಿತ್ತು, ವೈರಾಗ್ಯ ಇದ್ದಿದ್ದಿಲ್ಲ. ಮಜಾ ಅದ. ವಿವೇಕ ಇರುವುದರಿಂದ ದುಃಖದ ದರ್ಶನ ಆಕತಿ, ವಿವೇಕ ಇದ್ದಿದ್ದ ದುಃಖದ ದರ್ಶನ ಆಗಂಗಿಲ್ಲ. ವಿವೇಕ ಅಂದ್ರೆ ಅದೊಂದು ಬೆಳಕ, ಅದು ದರ್ಶನ ಮಾಡ್ತಾವ. ಅವಾಗ ದುಃಖ ರೂಪ ಅನ್ನೋದು ಗೊತ್ತಾಯ್ತು, ಬಿಟ್ಟು ಹೋಗು ಒಟ್ಟು ವೈರಾಗ್ಯ ಇರಲಿಲ್ಲ. ಇದನ್ನಷ್ಟು ಮೆಟ್ಟಿಗೆ ಹಚ್ಚಬೇಕಂತ ಭಾಳ ಮಂದಿ ಸಂಸಾರ ಮೆಟ್ಟಿಗೆ ಹಚ್ಚಾಕೆ ಪ್ರಯತ್ನ ಮಾಡಕತ್ಯಾರ. ಇವ್ರನ್ನ ಮೆಟ್ಟಿಗೆ ಹಚ್ತೈತೆ, ಅದು ನಿಮ್ಮನ್ನ ಮೆಟ್ಟಿಗೆ ಹಚ್ತೈತೇನೆ. ಅದೇನು ಮೆಟ್ಟಿಗೆ ಹತ್ತೈತಿ? ಎಷ್ಟು ಮಂದಿನ ಮೆಟ್ಟಿಗೆ ಹೆಚ್ಚೈತಿ ಗೊತ್ತದ? ಅದಕ್ಕೋಸ್ಕರವಾಗಿ ಅವರು ಸಂಚಾರ ಮಾಡ್ತಾ 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 ಒಂದು ನದಿ ಮಧ್ಯದಲ್ಲಿ ಗಿಡದ ಕೆಳಗೆ ಒಬ್ಬ ಮಹಾತ್ಮರು ಕುಂತಿದ್ದರು. ಅವರು ಶಿಷ್ಯರಿಗೆ ಉಪದೇಶ ಮಾಡ್ತಿದ್ದರು. ನೋಡಿದರು, ಇವರು ಮಾತ್ರ ನಮ್ಮ ಸಂಶಯಗಳನ್ನು ಕಳೀತಾರೆ, ಇಲ್ಲಿ ಮಾತ್ರ ನಮಗೆ ಲಾಭ ಆದೀತು ಅಂಥೇಳಿ ಅವ್ರು ಅಲ್ಲೇ ಉಳಿದು 6 ತಿಂಗಳ ತನಕ ಸೇವಾ ಮಾಡಿದರು. ನೋಡ್ರಿ, ಸೇವಾ ಅನ್ನೋದು ಬಹಳ ದೊಡ್ಡದದ. ಪರಸೇವಾ ಕರ ಕಷ್ಟವೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಸೇವಾ ಮಾಡೋದು ಬಹಳ ಕಷ್ಟ ಅದ. ಸೇವಾ ಮಾಡಲಾರದನೆ ಜ್ಞಾನ ದೃಢ ಆಗುವುದಿಲ್ಲ. ಆದೀತು ದೃಢ ಆಗುವುದಿಲ್ಲ ಅಲ್ರಿ. ಸೇವಾ ಅನ್ನುವಂಥದ್ದು ನಿಜಗುಣ ಶಿವಯೋಗಿಗಳು ಬರೀತಾ ಇದ್ದಾರೆ. ಸತಿ ಮೊದಲಾದ ಸಂಪದವ ನೆಳಸಿ ಮಂದಮತಿ ಕಂಡ ಕೆಲಸಗಳನ್ನು ಅಲಸದೆ ಕ್ಷಿತಿಯೊಳು ಎಸಗುವಂತೆ ಗುರು ಸೇವೆಯೋಳು ಅಭಿರತಿ ಎನ್ನೊಡಲಿಗೀ ಅಖಿಳೇಶ. ಹೇ ಪರಮಾತ್ಮ, ಸತಿ ಮೊದಲಾದ ಸಂಪದವನ್ನೆಳಸಿ ಮಂದಮತಿ, ಮೂರ್ಖ ಮನುಷ್ಯ, ಸತಿ ಬೇಕು, ಪುತ್ರ ಬೇಕು, ಧನ ಬೇಕಂತೇಳಿ ಕಂಡ ಕೆಲಸಗಳನ್ನು ಅಲಸದೇ ಮಾಡುವಂತೆ, ನೀಚ ಕೆಲಸಗಳನ್ನು ಕೂಡ ಬ್ಯಾಸರಿಲ್ಲದೆ ಹೆಂಗೆ ಮಾಡ್ತಾನೋ, ಯಾವ್ದ್ರ ಸಲುವಾಗಿ? ಹ್ಯಾಂಡ್ರು ಮಕ್ಕಳ ಸಲುವಾಗಿ ಅಲ್ರಿ. ಅದರಂತೆ ಗುರು ಸೇವೆಯಲ್ಲಿ ನನಗೆ ಹೇಸಿಗೆ ಬ್ಯಾಸರ ಬರಲಾರ್ದಂಗೆ ಕೃಪೆ ಮಾಡು ತಂದೆ ಅಂತ. ನಾವು ಹಿಂದಿನ ಕಾಲದಾಗ ಗುರುಕುಲಗಳಿದ್ದು, ರಾಮನಂತ ರಾಮ ಸೇವಾ ಮಾಡ್ಯಾನ, ವಶಿಷ್ಠರು ಸೇವಾ ಮಾಡ್ಯಾನ. ಕೃಷ್ಣ ಅಂತ ಕೃಷ್ಣ ಶಾಂತಿಪುರ ಸೇವಾ ಮಾಡ್ಯಾನ. ಸೇವಾ ಮಾಡದೆ ಹೋದ್ರೆ ಪದಾರ್ಥ ಆಗೋದಿಲ್ಲ. ಶಾಸ್ತ್ರ ಇವತ್ತು ಭಾಳ ಸೊಯ್ ಆಗ್ಯದ, ಬಂಗಾರ ಭಾಳ ತುಟ್ಟಾಗಿದೆ, ಶಾಸ್ತ್ರ ಬಹಳ ಸೊಯ್ ಆಗ್ಯದ. ಸೇವಾ ಮಾತ್ರ ನಿಮಗೇನದ? ಆರಾಮ್ ಮುಂಜಾನೆ ನಾಷ್ಟ ಸಿಗ್ತದೆ, ಮಧ್ಯಾಹ್ನಕ್ಕೆ ಊಟ ಸಿಗ್ತದೆ, ಮನ್ಕೊಳಕ್ಕೆ ರೂಮ್ ಸಿಗ್ತಾವೆ. पैसा मेरा परमात्मा, पत्नी मेरा गुरु, बाल बच्चा सेवा। सेवा किसको करो? बाल बच्चा साधु संत, सेवा किसको करे? ದೊಡ್ಡ ದೇವರು ಅಲ್ರಿ, ದೊಡ್ಡ ದೇವರಾಗ್ಯದ. ಸೇವಾ ಅನ್ನುವಂಥದ್ದು ಮಾಡದೆ ಹೋದರೆ, ಉಪನಿಷತ್ತಿನಲ್ಲಿ ಅನೇಕ ಪ್ರಕಾರ ಸೇವೆಗಳದಾವೆ. ಓದ್ತೀವಿ, ಹೇಳ್ತೀವಿ, ಆಪ್ತ, ಅಂಗ, ಸ್ಥಾನ, ಸದ್ಭಾವ. ನೋಡ್ರಿ ಬರ್ದಾರ ನೋಡ್ರಿ ಅಲ್ರಿ. ಈಗಂತೂ ಆನ್ಲೈನ್ದಾಗ ಇಟ್ಟೇ ನಡೀತೈತಿ, ಆಪ್ತ, ಅಂಗ, ಸ್ಥಾನ, ಸದ್ಭಾವ. ಅವ್ರು ಇಲ್ಲಿ ಹೇಳ್ತಾರೆ, ಅವರಲ್ಲಿ ಕೇಳ್ತಾರೆ, ಮಾಡೋರಿಲ್ಲ. ಆಪ್ತ, ಅಂಗ, ಸ್ಥಾನ, ಸದ್ಭಾವ ಅಂದ್ರೇನು? ಅಂಗ ಅಂದ್ರೇನು? ಆಪ್ತ ಅಂದ್ರೆ ಏನು? ಈ ಎಲ್ಲ ಹೇಳೋಕ್ಕೆಲ್ಲ ಬರೋಬ್ಬರೇ ಇದಾವೆ, ಪರಂತು ಅವ್ರು ಬರಿತಾ ಇದ್ದಾರಲ್ಲ,
ವೇದಶಾಸ್ತ್ರವ ಕೇಳಿ ತಿಳಿದೊಡೆಯೇನು, ವೇದಶಾಸ್ತ್ರಗಳ ಕೇಳಿದರೇನು, ಹಾದಿ ನಡೆಯದೆ ಗುರಿಯ ಸೇರುವನೇ. ಕೇಳಿದ್ರೆ ಹಾದಿ ನಡೆಯಲಾರದೆ ಗುರಿ ಸೇರ್ತಾನೇನು, ಗುರಿಯನ್ನು ಸೇರ್ತಾನೇನು. ವೇದಶಾಸ್ತ್ರದ ಅರ್ಥ ತನುಕರಣದೋಳ್ ಬರದಿದ್ದರೆ ಓದಿದೆಲ್ಲವೂ ವ್ಯರ್ಥ ಶ್ರೀ ಸಿದ್ಧ ಭಾರತಿ. ವೇದಶಾಸ್ತ್ರಗಳನ್ನು ಕೇಳಿದವು, ಅವರು ಹೇಳಿದರು. ಅವು ನಮ್ಮ ಅಂತಃಕರಣದಲ್ಲಿ ಏನಾಗಬೇಕು ಅಂತ ಕೇಳಿದರೆ ಅವು ಒಳಗೆ ಹೊಂದಿಕೆ ಆಗಬೇಕಲ್ಲ. ಭಗವಾನ್ ಬುದ್ಧನ ಸಭೆ ನಡೀತದ, ಸಾವಿರಾರು ಮಂದಿ ಬುದ್ಧನ ಶಿಷ್ಯರು ಕೇಳ್ತಾ 4 ವರ್ಷ ಹೋಯ್ತು. ನಿತ್ಯದಲ್ಲೇ ಒಬ್ಬ ಬರ್ತಿದ್ದ, ಕೇಳ್ತಾ ಇದ್ದ. ಎಷ್ಟೋ ಮಂದಿ ಧನ್ಯರಾಗಿ ಹೋದರು. ಇವ ಒಂದು ದಿವಸ ಪ್ರಶ್ನೆ ಮಾಡಿದ. ಏನಂದ, ಅಪ್ಪಗಳೇ ನಾನು 5-6 ವರ್ಷ ಕೇಳಕತ್ತೇನೆ, ನನಗೇನು ಮನಸ್ಸಿನಾಗ ಬದಲಾವಣೆ ಆಗಿಲ್ಲ. ಹೌದೇ ಭಗವಾನ್ ಬುದ್ಧ, ನೀವು ಎಲ್ಲಿಂದ ಬಂದಿರಿ? ನಾ ಇಂಥ ಊರಿಂದ ಬಂದೀನಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗ್ತದೆ? ಇಲ್ಲಿಂದ ನಮ್ಮೂರು ನೋಡ್ರಿ ಒಂದು 20 ಕಿಲೋಮೀಟ್ರ್ ಆಗ್ತದೆ. 20 ಕಿಲೋಮೀಟ್ರ್ ನೀವು ಹ್ಯಾಂಗೆ ಬರ್ತೀರಿ? ಕುದುರೆ ಮೇಲೆ ಬರ್ತೀನಿ. ಆಯಿತು, ನೀವು ಇಲ್ಲಿ ಕುತ್ತಲ್ಲನ ನಿಮ್ಮೂರಿಗೆ ಹೋಗ್ಲಿಕ್ಕೆ ಸಾಧ್ಯದ ಏನು? ಏನಂತಾರೆ ಅವರು? ಇಲ್ಲಿ ಕುತ್ತಲ್ಲೇನ ನಿಮ್ಮೂರಿಗೆ ಹೋಗ್ಲಿಕ್ಕೆ ಸಾಧ್ಯದ ಏನು? ಹಂಗ್ಯಾಂಗೆ ರೀ? ನಡೆದರೆ ಹೋಗ್ಬೇಕು ರೀ, ಕುದುರೆ ಮೇಲೆ ಹೋಗ್ಬೇಕು, ನಡಿಲಾರ್ದ ಹೋಗಕ್ಕೆ ಬರೋದಿಲ್ಲ ರೀ. ಹಂಗೆ ಕೇಳಿದ ಮಾತ್ರದಲ್ಲಿ ಗುರಿ ಮುಟ್ಟುವುದಿಲ್ಲ, ಕೇಳಿದಂತೆ ನಡೆದಾಗ ಅರ್ಥ ಆಗಕತ್ತೈತಿ ಇಲ್ಲ. ಶ್ರೀ ಗುರು ಅಚನೋಪದೇಶ ಆಲಿಸಿದಾಗಳ ಅಂದರಲ್ಲ. ನಾವು 10 ವರ್ಷ ಆತ ಆಲಿಸಾಕತ್ತಿದ್ದೀವಿ, ಮುಕ್ತಿನ ಆಗವಲ್ದಲ್ಲ. ಆಲಿಸು ಅಂದರೆ ಏನದು? ಅರ್ಥ ಆಗೋಲ್ದು, ಏನು ಮಾಡೋದು? ಅದು ಸಾವುಕಾರ್ಗೆ ಆಳ ಮನುಷ್ಯ ಬೇಕಾಗಿತ್ತು. ಅವರು ಬರ್ತಿದ್ರು, ಅವರು ಪಗಾರ ಎಷ್ಟು ಕೇಳ್ತಿದ್ದ, ಅವ್ರ ಹೆಸರು ಬರ್ಕೋತಿದ್ದ, ನಡೀತು ಹಂಗೆ. ಅವರು ಬೇಯ್ತಿದ್ದ. 6 ತಿಂಗಳು ನೀನು ರೊಕ್ಕ ಪಗಾರ ಬೇಡ ಹೋಗ್ತಿದ್ರು. ಹಿಂಗೆ ನಡೆಸಿದ್ದವ. ಒಬ್ಬ ಬಂದ, ಎಷ್ಟು ಪಗಾರ? 10,000. ಆಯಿತು, ಏನು ಮಾಡೋದು? ನಾ ಹೇಳ್ದಂಗೆ ಕೇಳೋದು. ಹ್ಞೂ ರೀ. ಹಾಂ, ಏನು ಹೇಳಕತ್ತೀನಪ್ಪ? ಮನುಷ್ಯ ಒಬ್ಬ ಬಂದ, ಏನು ಕೆಲಸ ರೀ? ನಾವು ಹೇಳಿದ್ದು ಕೇಳೋದು. ಆಗಲಿ ಅಂದ. 10,000 ಪಗಾರ. ಆಯಿತು, ಬರಾವ, ಆರಾಮ ಊಟ ಮಾಡವ, ಮನ್ಕೊಳವ, ಎದ್ದು ಹೋಗವ, ಆರಾಮ ಬರಾವ, ಊಟ ಮಾಡವ, ಮಕ್ಕೊಳವ, ಎದ್ದು ಹೋಗವ. ಆ ಹಿರಿಯರನ್ನ ಕರೆಸಿದವ. 1 ತಿಂಗಳ ತನಕ ಕೆಲಸನ ಮಾಡುವಲ್ಲ. ಹಿರಿಯರು ಇವನು ಇಟ್ಟಿದ್ರಲ್ಲ, ಆ ಹಿರಿಯರನ್ನ ಕರೆಸಿದ. ಯಾಕೋ ಮತ್ತು ಕೆಲಸ ಮಾಡುವಲ್ಲಿ ಅಂತ. ಕರಾರು ಏನೈತಿ ನಿಮಗೆ? ಹೇಳಿದ್ದು ಕೇಳೋದು. ಕೇಳ್ತಾನೆ ಇದ್ದೀನಲ್ಲ ಅಂತ. ಹೌದಲ್ರಿ? ನಮ್ಮದು ಹಂಗಾಗೈತಿ ಹಣೆ ಬಾರ. ಹೇಳಿದ್ದು ಕೇಳೋದು, ನಡೆಯೋದು
ನಮಗೆ ಸಂಬಂಧ ಇಲ್ಲ ಅದು. ಉಪನಿಷತ್ತಿನಲ್ಲಿ ಎಂತೆಂಥ ಮಹಾತ್ಮರಾಗಿ ಹೋಗಿದ್ದಾರೆ. ದೌಮ್ಯ ಋಷಿ ಅಂತ ಅವರು ಅನೇಕ ಜನ ಶಿಷ್ಯರು, ಅನೇಕ ಜನ. ಒಬ್ಬ ಉಪಮನ್ಯು ಅಂತ ಬಂದ, ಅಪ್ಪ ನಿಮ್ಮಲ್ಲಿ ಸೇವೆಯನ್ನು ಮಾಡಿ ಬ್ರಹ್ಮವಿದ್ಯೆಯನ್ನು ಕಲ್ಕೋಬೇಕಂತ ಬದ್ದೇನೆ, ದಯವಿಟ್ಟು ನಮಗೆ ಆಶ್ರಯ ಕೊಡ್ರಿ ಅಂದ. ಬಾರಪ್ಪ, ಏನು ಕೆಲಸ ಏನಿಲ್ಲ, 100 ಆಕಳು ಅದಾವ. ಆಕಳ ಅಡವಿಗೆ ಹೊಡ್ಕೊಂಡು ಹೋಗೋದು, ಹೊಡ್ಕೊಂಡು ಬಂದು ಬರೋದು, ಮೇಯ್ಸ್ಕೊಂಡು ಬರೋದು, ನಂತರದಲ್ಲಿ ಭಿಕ್ಷಾ ತರೋದು. ಭಿಕ್ಷಾ ತಂದ ಬಳಿಕ ಗುರುಗಳ ಮುಂದೆ ಇಡೋದು. ಗುರುಗಳು ಕೊಟ್ಟರೆ ತಗೋಬೇಕು, ಕೊಡಲಿಲ್ಲ ಅಂದ್ರೆ ತಗೊಳ್ಳಂಗಿಲ್ಲ. ಹ್ಞೂ ಅಂದ. ಅವ ಆಕಳ ತಗೊಂಡು ಹೋಗವ, ಮೇಯ್ಸವ, ಮಧ್ಯಾಹ್ನಕ್ಕೆ ಬರವ, ಕಂತಿ ಭಿಕ್ಷೆ ಮಾಡವ, ಗುರುಗಳ ಮುಂದೆ ತಂದು ಜೋಳಿಗೆ ಇಡವ. ಗುರುಗಳು ಒಳಗೆ ಕಳಿಸಿಬಿಡ್ತಿದ್ರು, ಕೊಡ್ತಿದ್ದಿಲ್ಲ. ಮುಂದೊಂದು 2 ದಿವಸ ಹೋಯ್ತು. ತಮ್ಮ ಈಗ ಏನು ಮಾಡ್ತೀವೋ ಊಟಕ್ಕೆ? ಮತ್ತು ನಾವು ಜೋಳಿಗೆ ತಂದು ಇರ್ತೀವಿ, ನಾ ಕೊಡಂಗಿಲ್ಲ, ನೀ ಏನು ಮಾಡ್ತೀವಿ? ನಾ 2ನೇ ಸಲ ಭಿಕ್ಷೆ ಮಾಡ್ತೇನೆ ರೀ ಅಂದ. ಹಂಗೆ ಮಾಡಬಾರ್ದು, ಗೃಹಸ್ಥರಿಗೆ ವಜ್ಜೆ ಆಗ್ತದೆ. 2 ಸಲ ಭಿಕ್ಷೆ ಮಾಡೋದು ಸನ್ಯಾಸಿಗೆ ಯೋಗ್ಯ ಅಲ್ಲ. ಆಗಲಿಯಪ್ಪ ಅಂತ ಮತ್ತೊಂದು 2 ದಿವಸ ಹೋಯ್ತು. ತಮ್ಮ ಈಗೇನು ಮಾಡ್ತೀವೋ ಊಟಕ್ಕೆ ಅಂತವ. ಏನಿಲ್ಲರಿ, ಒಂದು ಭಿಕ್ಷಾ ತರ್ತು, ನಿಮ್ಮ ಮುಂದೆ ಇಡ್ತನು, 2ನೇ ಭಿಕ್ಷಾ ಮಾಡಬೇಡ ಅಂದಿರಿ. ಮತ್ತು ಊಟಕ್ಕೆ ಏನು ಮಾಡ್ತೇವೆ? ಆಕಳ ಹಾಲು ಕುಡಿತೇನೆ ರೀ ಅಂದ. ಆಕಳು ಯಾರು ತಮ್ಮ? ಆಕಳು ಯಾರು? ಆಶ್ರಮದ ಆಕಳ ಹಾಲು ಕುಡಿಬಾರ್ದು. ಹ್ಞೂನ್ರಿ ಅಂದ. ಮತ್ತೊಂದು 2 ದಿವಸ ಹೋಯ್ತು. ಉಪಮನ್ಯು ಈಗೇನು ಮಾಡ್ತೀಯಪ್ಪ? ಏನಿಲ್ಲರಿ, ಒಂದು ಭಿಕ್ಷಾ ತಂದು ಮಧ್ಯಾಹ್ನ ಮುಂದೆ ಇಡ್ತೇನೆ ರೀ, 2ನೇ ಭಿಕ್ಷಾ ಮಾಡಂಗಿಲ್ಲ ರೀ, ಆಕಳ ಹಾಲು ಕುಡಿಬೇಡ ಅಂದ್ರಿ, ಆಕಳ ಹಾಲು ಕುಡಿದು ಬಿಟ್ಟಾನಿ. ಮತ್ತು ಏನು ಮಾಡ್ತೀಯೋ? ಆಕಳ ತನ್ನ ಕರುವಿಗೆ ಮಲಿ ಕುಡಿಸುವಾಗ ನೊರಿ ಏನು ಬರ್ತೈತಲ್ಲ, ಅದನ್ನು ತಿಂದು ಬದುಕೇನ್ರಿಯಪ್ಪ. ಮೂರ್ಖ, ಅದು ಆಕಳ ತನ್ನ ಕರುವಿಗೆ ಯಾಕೆ ಕೊಡ್ತದೆ? ಆ ಮಧ್ಯದಲ್ಲಿ ನೀ ಯಾಕೆ ವಂಚನೆ ಮಾಡ್ತೀನಿ ಕರುಗಳಿಗೆ? ಬಿಟ್ಟ ಎಷ್ಟು ದಿವಸ ತಕ್ಕ ಕೇಳ್ತತ್ರಿ ಅದು ಹೊಟ್ಟೆ. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಷಬೆಂದು ನೇನೆನ್ನನ್ನು ಜಡಿದೊಮ್ಮೆ ನುಡಿಯದಿರು, ಎನ್ನಂತ ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ. ದೇವರ ದಾಸಿಮಾರ್ ದೇವರಿಗೆ ಸವಾಲು ಹಾಕಾರ. ಈ ಒಡಲ ದೇಹ ತೆಗೆದುಕೊಂಡು ಬಂದ ಅವ ಹುಷಿತಾನ ಅಂತ ಮ್ಯಾಕ ಕೂತನಕ್ಕೆ ಹೋಗಬೇಡ, ನನ್ನಂಗೆ ನೀನು ಒಮ್ಮೆ ದೇಹವನ್ನು ತೆಗೆದುಕೊಂಡು ಬಂದು ನೋಡಿಲ್ಲಿ ಮಜಾ ಹೆಂಗದ ಅಂತ ನಾವು ಆಹ್ವಾನ ಮಾಡ್ತಾನೆ ದೇವರಿಗೆ. ಕಡೆಗೆ ಈಗೇನು ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಹಾಲು ಕುಡಿದು ಬಿಟ್ಟೇನಿ ರೀ, ನೊರವಿ ಬಿಟ್ಟೆ. 8 ದಿವಸ ತಕ್ಕ ಹಂಗೇ ಅರಣ್ಯದಾಗ ತಿರುಗಾಡಿದ. ಯಾವ ಹಸುದ ಯಾವುದೋ ಒಂದು ಹಣ್ಣು ತಿಂದ, ಕಣ್ಣು ಹೋದು, ವಿಷದ ಹಣ್ಣು ಕಣ್ಣು ಹೋದು ಬಾವ್ಯಾಗ ಬಿದ್ದ. ಆಕಳಿಗಷ್ಟೇ ಬಂದು ನೋಡಿದ್ರು, ಒಬ್ಬನೂ ಬರಲಿಲ್ಲ, ಆಕಳಷ್ಟೇ ಬಂದಾವ. ದಯಾಳು ಗುರುಗಳು ಕೈಯಾಗ ದೀಪ ತೊಗೊಂಡು ಉಪಮನ್ಯೋ ಅರಣ್ಯದ ಮಧ್ಯದಲ್ಲಿ ಹುಡುಕ್ಯಾಡ್ಕೊಂತ ಹೋದರು. ಎಲ್ಲಿದ್ದೀಯೋ ಯಪ್ಪ ಈ ಬಾವ್ಯಾಗ ಬಿದ್ದೀನಿ. ಯಾಕೋ ಯಾವುದೋ ಹಸುದ ಹಣ್ಣು ತಿಂದೆ, ಕಣ್ಣು ಹೋಗ್ಯಾವಪ್ಪ, ಅದಕ್ಕೆ ಬಾವ್ಯಾಗ ಬಿದ್ದೇನೆ. ಗುರುಗಳ ಕರು ಚುರು ಅಂತು. ಸಾಕು, ಪರೀಕ್ಷೆ ಅನ್ನೋದು ಎಷ್ಟು ಇರ್ತದೆ ರೀ. ಆವಾಗ ಅವರು ಹೇಳಿದರು ಗುರುಗಳು, ನಾನು ಅಶ್ವಿನಿ ಮಾತ್ರ ಹೇಳ್ತೀನಿ. ಅಶ್ವಿನಿ ಅಂದರೆ ಅಶ್ವಿನಿ ಕುಮಾರರು ಅಂದರೆ ದೇವತೆಗಳ ವೈದ್ಯರು. ಅವರು ಮಂತ್ರ ಹೇಳ್ತಾರೆ, ನೀ ಅದನ್ನು ಪಠಣ ಮಾಡು, ನಿನಗೆ ಕಣ್ಣು ಬರ್ತಾವೆ. ಅಲ್ಲೇ ಬಾವ್ಯಾಗ ಬಿದ್ದು
ಆ ಮಂತ್ರ ಪಠನೆ ಮಾಡಿದ ಬಂದರು ಅವರು ಅಶ್ವಿನಿ ಕುಮಾರ್. ಈ ಚರವನ್ನು ತಗೋ, ಇದನ್ನು ತಿನ್ನು, ಪ್ರಸಾದ ಕೊಟ್ಟರು, ಇದನ್ನು ತಿನ್ನು, ನಿನ್ನ ಕಣ್ಣು ಬರ್ತಾವೆ. ನಾ ಇದನ್ನು ಗುರುಗಳಿಗೆ ಅರ್ಪಿಸಲಾರ್ದೆ ತಿನ್ನೋದಿಲ್ಲ. ಗುರುಗಳಿಗೆ ಅರ್ಪಿಸು. ನಾನು ಈ ಜೋಡಿಗೆ ತಂದು ಸಹಿತ ಗುರುಗಳಿಗೆ ಅರ್ಪಿಸ್ತಿದ್ದೆ. ಇದು ಬಂದೈತಿ, ನಾನು ಗುರುಗಳಿಗೆ ಅರ್ಪಿಸ್ತೇನೆ. ಅಲ್ಲೋ ಗುರುಗಳು ತಿಂದ್ರೆ ನಿನ್ನ ಕಣ್ಣು ಬರಂಗಿಲ್ಲ. ನಿನಗೆ ಕಣ್ಣು ಬೇಕೋ ಬೇಡೋ? ಕಣ್ಣು ಬೇಕೋ ಬೇಡೋ? ಅವ ಏನಂದ, ಕಣ್ಣು ಬೇಕಾಗಿಲ್ಲ, ನನಗೆ ಗುರುವಿನ ಕೃಪಾ ಬೇಕಾಗ್ಯದ ಅಂದವ. ಕಣ್ಣು ಬೇಕಾಗಿಲ್ಲ, ನನಗೆ ಗುರುವಿನ ಕೃಪಾ ಬೇಕಾಗ್ಯದ. ಗುರುವಿನ ಕೃಪಾ ಇರ್ತಾರೆ ಇಂಥ ಕಣ್ಣುಗಳು ಸಾವೇ ಬರ್ತಾವೆ. ಆವಾಗ ಗುರುಗಳು ತಮ್ಮ ಸ್ವೀಕಾರ ಮಾಡು ಅಂದರು. ಸ್ವೀಕಾರ ಮಾಡಿದ ಕಣ್ಣು ಬಂದು ಮ್ಯಾಲ ತೆಕ್ಕೆ ಹಾಕಿ ಅಪ್ಪಿಕೊಂಡ್ರು. ತಮ್ಮ ಇಂದಿನಿಂದ ನಿನಗೆ ಆ ವೇದ ಉಪನಿಷತ್ತುಗಳೆಲ್ಲ ಪ್ರಸನ್ನ ಆಗಲಿ ಅಂತ ಆಶೀರ್ವಾದ ಮಾಡಿದ್ರೆ ದೊಡ್ಡ ಮಹರ್ಷಿಯಾಗಿ ಹೋಗಿದ್ದಾನೆ ಉಪಮಾನ್ಯ. ಆ ರೀತಿಯಾಗಿ ಇವತ್ತು ಏನಾಗಿಬಿಟ್ಟದ ಅಂತ ಕೇಳಿದ್ರೆ ಸೇವಾ ಅನ್ನೋದು ಭಾಳ ಕಡಿಮೆ ಆಗಿಬಿಟ್ಟದ. ಆ ಭಾವನೆ ಯಾಕರೆ ಸೇವಾ ಮಾಡಬೇಕು ಅಂದ್ರೆ ಅಹಂಕಾರ ನಿರಸನ ಆಗಬೇಕು. ಅದನ್ನು ಒಂದಿಟ್ಟ ದಾಸ ಅದನ್ನು ಒಂದು ಸ್ವಲ್ಪ ತೊಡಗಿಸಿದ್ವಿ ಅಂತಂದ್ರೆ ಏನಾಗ್ತದೆ, ಅದು ಅಭಿಮಾನ ಹೋಗ್ತದೆ. ಕೆಲವು ಮಂದಿಗೆ ಮತ್ತಷ್ಟು ಅಭಿಮಾನ ಜಾಸ್ತಿ ಆಯ್ತು. ನನ್ನಂಗೆ ಸೇವೆ ಮಾಡೋ ಯಾವದಾನ ನೋಡ್ರಿ, ಮಜಾ ಅದ ಇದು. ಅಭಿಮಾನ ಒಂದು ಬಾಗಲ್ಲೇ ಹೋಗಿರ್ತೈತಿ, ಮತ್ತೊಂದು ಬಾಗಲ್ಲೇ ಮತ್ತು ಈಗ ಹಂಗಿತ್ತಂದ್ರೆ ಎಲ್ಲರೂ ದೇವರು ಹಾಕಿದ್ರಲ್ರಿ ಅಪ್ಪ. ಭಕ್ತಿಯೊಳಗೆ ಬರ್ತದ, ವೈರಾಗ್ಯದಾಗ ಬರ್ತದ, ಜ್ಞಾನದಾಗ ಬರ್ತದ. ಅದು ಬರ್ದಂಗೆ ಆಗಬೇಕಾಗಿತ್ತಂದ್ರೆ ಸೇವಾ. ಆದ್ದರಿಂದ 6 ತಿಂಗಳು ಸೇವಾ ಮಾಡಿದ್ರು 3 ಮಂದಿ. ಒಂದು ದಿವಸ ಗುರುಗಳು ಎಷ್ಟು ಇರ್ತಾರೆ, ಗುರುಗಳು 6 ತಿಂಗಳ ಬಳಿಕ, ತಮ್ಮ ನೀವು ಯಾರು, ನೀವು ಇಲ್ಲಿ ಯಾಕೆ ಬಂದೀರಿ ನೋಡ್ರಿ. 6 ತಿಂಗಳ ಬಳಿಕ ನೀವು ಯಾಕೆ ಬಂದೀರಿ? ಅಪ್ಪ, ನಾವು ಶಿವಸಂತತಿ ಮಹಾರಾಜನ ಮಕ್ಕಳು, ನಾವು 3 ಮಂದಿ ಅಣ್ಣ ತಮ್ಮ ಅದೀವಿ. ನಿಮ್ಮ ಹತ್ತಿರ ನಾವು ಭವದುಃಖಕ್ಕೆ ಹೆದರಿ ಬಂದೀವಿ. ಜನನ ಮರಣ ರೂಪವಾದ ದುಃಖವನ್ನು ಕಳ್ಕೋಬೇಕು, ಆ ಪರಮಾನಂದದ ಪ್ರಾಪ್ತಿಯನ್ನು ಪಡ್ಕೋಬೇಕು. ಅದನ್ನು ನಾವು ನಿಮ್ಮಲ್ಲಿ ಕೇಳಲಾಕ ಬಂದಿದ್ದೇವೆ ಅಂತ ಗುರುಗಳು ಯಾವಾಗ ಕೇಳಿದರು, ಆವಾಗ ಆಜ್ಞೆ ತಗೊಂಡು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅವ್ರು ಏನಂತಾರೆ ನೋಡ್ರಿ, ಗುರುವಿನ ದಯಾ ಇಲ್ಲದ ಹೊರತಾಗಿ ಮೋಕ್ಷ ಆಗುವುದಿಲ್ಲ. ನಾವು ಇಲ್ಲಿ ತನಕ ಕರ್ಮ ಉಪಾಸನೆಗಳನ್ನು ಬಹಳ ಮಾಡಿದ್ದೇವೆ. ಕರ್ಮ ಉಪಾಸನೆ ಕೀನೇ ಭಾರಿ ಅವ್ರ ಅಧಿಕ ಜಗ ಪಾಸಿ ಢಾರಿ ಅಂತ. ಕರ್ಮ ಉಪಾಸನೆಗಳನ್ನು ನಾವು ಬಹಳ ಮಾಡಿದ್ದೇವೆ. ಆದರೆ ನಮಗೆ ಆ ವಸ್ತು ಸಿಗಲಿಲ್ಲ. ಅದಕ್ಕೋಸ್ಕರವಾಗಿ ನೀವು ಈ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಉಪಾಯವನ್ನು ಹೇಳ್ರಿ ಅಂತ 113ನೇ ವಿಷಯಾಂಕದ ನೋಡ್ರಿ ತತ್ವದೃಷ್ಟಿ ಪ್ರಶ್ನೆಯನ್ನು ಮಾಡೋದಕ್ಕೋಸ್ಕರ ಗುರುಗಳ ಆಜ್ಞೆಯನ್ನು ಬೇಡುವಿಕೆ ಮತ್ತು ಗುರುಗಳು ಆಜ್ಞೆಯನ್ನು ಕೊಡುವಿಕೆ 113ನೆಯ ವಿಷಯಾಂಕ. ತತ್ವದೃಷ್ಟಿರುವಾಚ ಭೋ ಭಗವನ್ ಹಂ ಭ್ರಾತತಿಹು ಶಿವಸಂತತಿ ಸಂತಾನ್ ಲಖ್ಯೋಚ ಹೈ ಬಹು ಭೇವಹಿಯ ದೀನ ನವೀನ ಅಜಾನ್. ಏ ಭಗವಂತನೇ, ನಾವು 3 ಸಹೋದರರಾಗಿದ್ದು ಶಿವಸಂತತಿ ಮಹಾರಾಜನ ಪುತ್ರರಾಗಿದ್ದೇವೆ.
ಈ ಅತಿಯಾಗಿ ಯಾವ ಜೀವರಹಸ್ಯವನ್ನು ಆತ್ಮನ ವಿಷಯವನ್ನು ಹೃದಯದಲ್ಲಿ ತಿಳಿದುಕೊಳ್ಳಬೇಕೆಂದು ಇಚ್ಛಿಸುತ್ತೇವೆ. ನಾವು ಬಹಳ ದುಃಖಿತರಾಗಿದ್ದೇವೆ, ನಾವು ಅಜ್ಞಾನಿಗಳಾಗಿದ್ದೇವೆ. ನಾವು ಅಜ್ಞಾನಿಗಳಾಗಿದ್ದೇವೆ ಅಂತ ಒಪ್ಕೊಳ್ಳೋದಿಲ್ಲ ಯಾರು. ಒಪ್ಕೋತಾರನ್ರಿ? ನನ್ನೊಟ್ಟು ಯಾರು ಓದ್ಯಾರು ಅಲ್ಲ. ಇದು ಒಂದು ನಿಜವಾದ ಅಜ್ಞಾನಿ ಅನ್ನೋದು ಗೊತ್ತಾದ್ರೆ ಜ್ಞಾನದ ಕಡೆ ಹೋಗ್ಕೊಂಡ್ರೆ ಮತ್ತು ನಿಮ್ಗೆ ಗೊತ್ತಾತ. ಕತ್ತಲ ನಮ್ಮನ್ನು ಬೆಳಕಿನ ಕಡೆಗೆ ಕರ್ಕೊಂಡು ಹೋಗ್ತದೆ. ಕತ್ತಲೆ ಏನು ಮಾಡ್ತದೆ? ಬೆಳಕಿನ ಕಡೆಗೆ ಕರ್ಕೊಂಡು ಹೋಗ್ತದೆ. ಕತ್ತಲೆಯ ಜ್ಞಾನನ ಇಲ್ಲಂದ್ರೆ ನಾನು ಅಜ್ಞಾನಿ ಇದ್ದೇನೆ, ನನ್ನನ್ನು ನಾನು ತಿಳಿದುಕೊಂಡಿಲ್ಲ. ರಾಮಚಂದ್ರನಿಗೆ ಪ್ರಶ್ನೆ ಬಂತಂತ. ಏನು ಅಪ್ಪ, ವಸಿಷ್ಠರ ಆಶ್ರಮಕ್ಕೆ ಹೋದಂತ ವಸಿಷ್ಠರು ಕೇಳಿದ್ರು, ಯಾರು ತಮ್ಮ ಅಂತ. ನಾನು ಅಯೋಧ್ಯಾಪತಿ ಅಂದ. ಅಲ್ಲೋ, ನೀ ಯಾವ ದೇಶದ ಅರಸ ಅಂತ ಕೇಳಿದ್ರೆ ಅಯೋಧ್ಯಾಪತಿ ಅಂತ ಹೇಳಬಹುದಾಗಿತ್ತು. ನೀ ಯಾರು? ಅವ ಅಂದ, ನಾನು ದಶರಥ ಪುತ್ರ ಅಂದ. ನಾ ಏನು ಕೇಳೇನಿ? ಯಾರ ಮಗ ಅಂತ ಕೇಳಿಲ್ಲ. ಹೌದಲ್ಲ? ಯಾರ ಮಗ ಅಂತ ಕೇಳಿ ದಶರಥ ಪುತ್ರ ಅಂತ ಹೇಳಬಹುದಾಗಿತ್ತು. ನೀ ಯಾರು? ನಾನು ಸೀತಾಪತಿ ಅಂದವ. ಎಲ್ಲ ಕಿತಾಪತಿ. ನೀ ಯಾರು ಏನು ಗಂಡ ಅಂತ ಕೇಳಿನೇ ನಾನು? ಇಲ್ಲ. ನೀ ಯಾರು? ಅವಂದ ಗುರುಗಳನ್ನ ಪರಿಚಯನ ಆಗುವಂದು. ನಾನು ರಾಮಚಂದ್ರ ಅಂದ. ಗುರುಗಳು ಕೇಳ್ತಾರೆ, ರಾಮಚಂದ್ರನದು ನೀನು, ನಿನ್ನ ಹೆಸರು? ಎಷ್ಟು ಮಜಾ ಅದ ರೀ. ರಾಮಚಂದ್ರನದು ನೀನು, ನಿನ್ನ ಹೆಸರು? ನನ್ನ ಹೆಸರು. ನಾನು ನಿನ್ನ ಹೆಸರು ಕೇಳಿನೇನು? ಎಷ್ಟು ಹೆಂಗದ ನೋಡ್ರಿ ಇದು. ಇದೇ ಪ್ರಶ್ನೆಗಳು ನೀವು ನಿಮ್ಮ ಮೇಲೆ ಹಾಕ್ಕೊಂಡು ನೋಡ್ರಲ್ಲ. ಅವಂದ, ನನಗೆ ಗೊತ್ತಿಲ್ಲರಿ ಅಂದವ. ನಾ ಯಾರನ್ನೋದು ನನಗೆ ಇನ್ನೂ ತಿಳಿದಿಲ್ಲ ಅಲ್ಲ. ತನ್ನ ನಿಜ ಸ್ಥಿತಿ ತಾನೇನೆಂದು, ಮುನ್ನಿನ ಪರಿಭವ ಎಂತಾಯ್ತೆಂದು, ಇನ್ನಿದು ಪರಿಯುವುದು ಪಾಯಮಿದೆ ಎಂದು, ನನ್ನೆಯ ನನಗೀಗಳೇ ಪೇಳೆಂದು. ಮೂರ ಪ್ರಶ್ನೆ. ತನ್ನ ನಿಜ ಸ್ಥಿತಿ ನನ್ನ ನಿಜವಾದ ಸ್ವರೂಪ ಏನು? ಮುನ್ನಿನ ಪರಿಭವ ಎಂತಾಯ್ತೆಂದು, ಈ ಜನನ ಮರಣ ಯಾಕೆ ಬಂದು ನನ್ನ ಕೊಳ್ಳಿಗೆ? ಇನ್ನಿದು ಪರಿಯುವುದು ಉಪಾಯ, ಇದನ್ನು ಇನ್ನು ನಾಶ ಮಾಡೋದು ಉಪಾಯ ಏನು? ಸುಜನ ಶಿರೋಮಣಿ ಶಿಷ್ಯನಿಂದ ನಿಜ ಊಹಿಸಬಾರದು ಸಂಪಂಡ. ಅದು ವಚನಕ್ಕೆ ಗೋಚರ ಮಲ್ಲೆಂದು, ಅದು ಮಾನಸಕ್ಕೆ ವಿಷಯ ಮಲ್ಲೆಂದು. ಅಬ್ಬಬ್ಬಬ್ಬ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ ಸಹ. ಅದು ನಮಗೆ ಹೇಳಕ್ಕೆ ಬರಂಗಿಲ್ಲ, ಅದು ಮನಸ್ಸಿನಿಂದ ತಿಳಿಯಾಕೆ ಬರಂಗಿಲ್ಲ. ಅರಿವು ನಾ ಇದು ಮಾಂಡ ಕುಸ್ತಿನಲ್ಲ, ನಿಮ್ಗೆ ಹೇಳಕ್ಕೆ ಬರಂಗಿಲ್ಲ, ತಿಳಿಯಾಕೆ ಬರಂಗಿಲ್ಲ, ಎಲ್ಲ ವ್ಯರ್ಥ ಆಕೈತೆಲ್ಲ ಅಂತ ಕೇಳಿದ್ರೆ, ಇಲ್ಲಪ್ಪ ಪೇಳುತ್ತ ಮತ್ತೊಂದನು ಇಂದ ಕೇಳುಪದೇಶಿಸಬೇಕದರಿಂದ ಅಲ್ರಿ. ಒಟ್ಟೆ ಹೇಳಕ್ಕೆ ಬರಂಗಿಲ್ಲ ಅನ್ನಂಗಿಲ್ಲ, ಉಪಾಯದಿಂದ ಒಂದು ಅಣುವಿನಿಂದ ಹೇಳಬೇಕು. ಅಣುವಿನಿಂದ ಹೇಳೋದು. ಆ ಅಣು ಹೇಳಂಗೂ ಗೊತ್ತಿರಬೇಕು, ಕೇಳಂಗೂ ಗೊತ್ತಿರ್ಬೇಕು. ಮತ್ತು ನೀವು ನಿಮ್ಮ ಮನ್ಯಾಗ ಅಣುವಿನಿಂದ ಹೇಳ್ತಿರಲಿಲ್ಲ, ಸ್ವಾಮ್ಯಾದು ಮಾಡ್ತಿರಲಿ, ಗೊತ್ತದ? ಒಮ್ಮೆ ಕೈ ಮಾತಾಡ್ತಾವೆ, ಒಮ್ಮೊಮ್ಮೆ ಕಣ್ಣು ಬಾಯಿಟ್ಟು ಮಾತಾಡಂಗಿಲ್ಲ ರೀ. ಅದು 4 ಮಂದಿ ಬಂದ್ರಂದ್ರೆ ಅಟ್ಟ ಹೇಳ್ತಾರೆ ಸಣ್ಣ ಮ್ಯಾಗ. ಅದು ಸಣ್ಣ ಗೇಡಿನ ಇತ್ತಂದ್ರೆ ಏನು ಮಾಡೋದು? ಅದಕ್ಕೆ 2 ಲಗಾಸದ ಮತ್ತೇನದು ಅಲ್ರಿ. ಒಂದು ಅಣುವಿಂದ ಹೇಳ್ತಾರೋ ತಮ್ಮ. ಅಣುವಿಂದ ಅಂದ್ರೆ ಏನು? ನಮ್ಮ ಅದ್ವೈತಾನಂದ ಸ್ವಾಮಿಗಳು ಒಂದು ಕಥೆ ಹೇಳ್ತಿದ್ರು. ಅಕ್ಬರ್ ಬಾದ್ಶಾ ಒಂದು ಗಿಳಿ ಸಾಕಿದ್ದಂತ. ಗಿಳಿ ಸಾಕಿದ ಆ ಗಿಳಿ ಮ್ಯಾಗ ಒಂದು ಆಳು ಮನುಷ್ಯನ ಇಟ್ಟಿದ್ದಂತ.
ನೋಡೋ ನಮ್ಮ ಗಿಳಿ ಸರಿಯಾಗಿ ನೋಡ್ಕೋ, ಸರಿಯಾಗಿ ಹಣ್ಣು ಹಾಲು ಹಾಕು, ಸತ್ತತಿ ಅಂತ ಬಂದೆ ಅಂದ್ರೆ ನಿನ್ನ ಪಾಶಿ ಶಿಕ್ಷೆ. ಯಪ್ಪ ಗಿಳಿ ಸಾಯ್ತತ್ತ ಹೋದ್ನಿ ಅಂದ್ರೆ ಪಾಶಿ ಶಿಕ್ಷೆ ಆಕತಿ ಅಂತ ಆ ಗಿಳಿ ಸಾಯಿ ಬಿಡಬಾರ್ದತ್ತ ಭಾಳ ಹಣ್ಣು ತಿನ್ನಿಸಿದ, ಭಾಳ ಹಾಲು ಕುಡಿಸಿದ, ಸತ್ತ ಹೋತು. ಹತ್ತು ಗಿಳಿ ಮುಂದಿಟ್ಕೊಂಡು ಅಳಾಕತ್ತಿದ. ಬೀರ್ಬಲ್ಲ ಬಂದ ಮಹದ್ವಾರದಾಗಲ್ಲ ಗಿಳಿ, ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ಯಪ್ಪ ನಾನು ಉಳಿಸು, ಏನಾಗೈತೆ? ಗಿಳಿ ಸತ್ತದ ರೀ. ಗಿಳಿ ಸತ್ತರೆ ನಿನಗೇನು ಧಾಡಾಗೈತೆ ಅಂತವ. ನಾನು ಸತ್ತಂಗನ ರೀ ಅಮ್ಮ. ನೀ ಯಾಕೆ ಸಾಯ್ತೀಯೋ? ಗಿಳಿ ಸತ್ತೈತಿ ಅಂತ ಸುದ್ದಿ ತಂತಿ ಅಂದ್ರೆ ನಿನಗೆ ಪಾಶಿ ಶಿಕ್ಷೆ ಅಂದಾರಿಯಪ್ಪ. ಇವತ್ತರ ಗಿಳಿ ಸತ್ತದ, ನಾ ಹ್ಯಾಂಗೆ ಮಾಡಲಿ, ನಾನು ಹ್ಯಾಂಗಾರೆ ಮಾಡಿ ಬದುಕಿಸ್ರಿಯಪ್ಪ ಅಂದ. ಹಿಂಗೆ ಸುದ್ದಿ, ಆ ಗಿಳಿ ಸತ್ತದ ಸುದ್ದಿ ನಾ ಹೇಳ್ತೀನಿ ಬಾಯಿಲಿ. ಹೋದರು, ಮಹಾರಾಜ ಕೂತಿದ್ದ, ಹುಜೂರು ನಮಸ್ಕಾರ ಮಾಡಿದ, ಇರ್ಬಲ್ಲ ಅದು ನಮಸ್ಕಾರ ಮಾಡಿತು. ಗಿಳಿ ಕಂಪ್ನಿ ಅವ್ನು ನೋಡಿದ ಕೂಡಲೇ ನೆನಪಾತು, ಹೆಂಗತ್ತೋ ನಮ್ಮ ಗಿಳಿ ಅಂದ್ರೆ ಅವ. ಗಿಳಿ ಹೆಂಗತ್ತೋ ಅಂತ ರಾಜ್ಯ ಹತ್ಕೊಳ್ಳಿ ಗಿ 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 ಮಾಡಕ್ಕೆ ಸತ್ತತಿ ಅಂದ್ರೆ ತಿರುಗಿ ಮನೆಗೆ ಹೋಗಂಗಿಲ್ಲ ಗಲ್ಲಿಗೆ. ಆವಾಗ ಅವ ಅಂದ, ಕೊಂಡ್ರು ಬಿರ್ಬಲ ಮಹಾರಾಜ್ರ ಗಿಳಿ ಸುದ್ದಿ ನಾ ಹೇಳ್ತೀನಿ ನಾನು. ಹೌದು ಬಿರ್ಬಲ್ ನಮ್ಮ ಗಿಳಿ ಹೆಂಗತ್ತೋ? ಮಹಾರಾಜ್ರ ಗಿಳಿ ಇವತ್ತು ವಿಚಿತ್ರವಾದ ಆಸನ ಹಾಕೈತ್ರಿ ಅಂದವ. ವಿಚಿತ್ರವಾದ ಆಸನ ಏನು ಅಂದವ? ನೋಡ್ರಿ, ಕಾಲು ಶೆಟ್ರೆ ಪಕ್ಕ ತಿರುಗಿ ಹೋದತ್ರೆ, ಕಣ್ಣು ಬೆಳ್ಳಗೆ ಮಾಡೈತ್ರಿ, ಉಸಿರು ಬಂದ್ ಮಾಡೈತ್ರಿ. ಸತ್ತತೇನಂದವ. ಹಾಂ ನೀವ ಅಂಡ್ರಿ, ಅದನ್ನು ನಾವೇ ಕಣ್ಣು ಹೇಳುತ್ತಮ್ಮತ್ತೊಂದನುವಿಂದ ಅಲ್ರಿ. ಗಿಳಿ ಸತ್ತತಿ ಅಂತ ಹೇಳಾರ್ದ ಲಕ್ಷಣಗಳ ಮೂಲಕವಾಗಿ ಕಾಲು ಶಡ್ಸೈತಿ, ಪಕ್ಕ ತಿರುಗಿ ಒಗದತ್ತಿ, ಕಣ್ಣು ಬೆಳಗ್ಗೆ ಮಾಡೈತಿ, ಉಸಿರು ಬಂದು ಮಾಡೈತಿ. ಇಟ್ರ ಮ್ಯಾಗ ಸತ್ತತಿ ಅಂತ ತಿಳ್ಕೊತಿಲ್ಲ. ದೃಶ್ಯ ವಿಲಕ್ಷಣದಿಂ ಕುರು ಹಿಟ್ಟು, ವಶವಿದೆಂದೆನ ರಕ್ಷಿಸಿಕೊಟ್ಟು, ಮನಸ್ಸಿಗೆ ಗೋಚರವೆಂದೆನಿಸುತ್ತ. ದೃಶ್ಯ ಪ್ರಪಂಚ ಹ್ಯಾಂಗದ, ಅದಕ್ಕೆ ವಿರುದ್ಧವಾದ ನಿನ್ನ ಸ್ವರೂಪದ ನೋಡು. ದೃಶ್ಯ ಪ್ರಪಂಚ ಅದು ಅಸತ್ತದ, ಅದಕ್ಕೆ ವಿರುದ್ಧವಾಗಿ ನೀನು ಸದ್ರೂಪ ಇದ್ದೀಯಾ. ದೃಶ್ಯ ಪ್ರಪಂಚ ಜಡ ಅದ, ಅದಕ್ಕೆ ವಿಲಕ್ಷಣವಾಗಿ ನೀನು ಚೇತನ ಇದ್ದೀಯಾ. ದೃಶ್ಯ ಪ್ರಪಂಚ ದುಃಖ ರೂಪದ, ಅದಕ್ಕೆ ವಿರುದ್ಧವಾಗಿ ನೀನು ಆನಂದ ರೂಪ, ಸತ್ತು ಚಿತ್ತು ಆನಂದ. ನೋಡ್ರಿ, ಹಿಂಗೆ ಗುರುಗಳು ಒಂದು ಉಪಾಯದಿಂದ ಹೇಳ್ತಾ ಇದ್ದಾರೆ. ಈಗ ಅವ ಪ್ರಶ್ನೆ ಏನು ಮಾಡ್ಯಾನ? ತತ್ವದೃಷ್ಟಿ, ನಾವು ಭವದುಃಖವನ್ನು ಅನುಭವಿಸಿ ಸಾಕಾಗಿ ಬಂದಿದೆ, ನಿಮ್ಮಿಂದ ಉಪಾಯ ಕೇಳಬೇಕಿತ್ತು. ಕರ್ಮ ಉಪಾಸನೆ ಕೀನೇ ಭಾರಿ, ಅವ್ರ ಜಗ ಪಾಶಿ ದಾರಿ. ನಾವು ಕರ್ಮ ಉಪಾಸನೆಗಳನ್ನು ಸಾಕಷ್ಟು ಮಾಡಿದ್ದೀವಿ, ಅದರಿಂದ ನಮಗೆ ಏನೂ ಲಾಭ ಆಗಿಲ್ಲ. ಅಂದ ಕೂಡಲೇ ಕರ್ಮ ಉಪಾಸನೆ ಕೀನೇ ಭಾರಿ, ಅವ್ರ ಅದಕ್ಕೆ ಜಗ ಪಾಶಿ ದಾರಿ. आप उपाय कहो गुरुदेवा, ಹೊಯ್ ಜಾತೆ ದುಃಖ ಭವ ದುಃಖ ಖೇವ. ಅಂದ್ರೆ 20ನೇ ದೋಹಾದಾಗ ಪ್ರಶ್ನೆ ಮಾಡ್ಯಾನ. 20ನೇ ದೋಹ, ಯಾಕೆ ನಾ ಕೆಲವೊಂದು ವಿಷಯಗಳನ್ನು ಬಿಟ್ಟು ಮುಖ್ಯ ವಿಷಯವನ್ನೇ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. 20ನೇ ದೋಹಾದಾಗ ನೋಡ್ರಿ, ಕರ್ಮ ಉಪಾಸನ ಕೀನೇ ಭಾರಿ, ಅವ್ರ ಅದಕ್ಕೆ ಜಾಗ ಪಾಶಿ ಡಾರಿ. आप उपाय कहो गुरुदेवा, ಹೊಯ್ ಜಾತೆ ಭವ ದುಃಖ ಕೋ ಛೇವ. ನಾವು ವೇದ ವಿಹಿತವಾದ ಸಕಾಮ ಕರ್ಮಗಳನ್ನು, ದೇವತಾ ಪೂಜೆ ಮೊದಲಾದ ಆರಾಧನೆಗಳನ್ನು ಬಹಳಷ್ಟು ಮಾಡಿದ್ದೇವೆ. ಆದರೆ ಅವುಗಳು ನಮ್ಮನ್ನು ಮತ್ತಷ್ಟು ಹೆಚ್ಚಾಗಿ ಜಗತ್ತಿನ ಬಂಧನದಲ್ಲಿಯೇ ಹಾಕಿದವು ಗುರುದೇವ.
ಈಗ ನೀವು ಯಾವುದರಿಂದ ಭವದುಃಖ ಸಂಸಾರ ದುಃಖ ನಾಶವನ್ನು ಹೊಂದುತ್ತದೆಯೋ ಅದರ ಉಪಾಯವನ್ನು ತಾವು ಹೇಳಿರಿ. ಈಗ 29ನೇ ಚೌಪಾಯಿ ಅಂತ ನೋಡ್ರಿ. ಪುನಿ ಚಾಹತ ಹಮ ಪರಮಾನಂದ ತಾಕೋ ಕಹೋ ಉಪಾಯ ಸುಛಂದ ಜಬ ಕಿರಪಾ ಕರಿ ಕಹಿ ಹೋ ತಾತಾ ತಬ್ ಹೊಯ್ ಕಮರೆ ಕುಶಲಾತ. ನಾವು ಪರಮಾನಂದವನ್ನು ಅಂದರೆ ಮೋಕ್ಷ ಸುಖವನ್ನು ಬಯಸುತ್ತೇವೆ. ಅದಕ್ಕೆ ಆ ಮೋಕ್ಷ ಸುಖದ ಪ್ರಾಪ್ತಿಗೆ ಮನೋಹರವಾದ ಉಪಾಯವನ್ನು ಸಾಧನವನ್ನು ಹೇಳ್ರಿ. ಹೇ ಗುರುವೇ, ತಾವು ಯಾವಾಗ ಕೃಪಾ ಮಾಡುತ್ತೀರಿ, ಅನುಗ್ರಹ ಮಾಡುತ್ತೀರೋ ಆವಾಗ ಹೇಳಿರೋ ಆವಾಗ ನಮಗೆ ಮುಕ್ತಿಯು ಆಗುತ್ತದೆ ಅಂತ ದೋಹಾದಾಗ ಕೇಳಿದಾಗ, ಹೇ ಭಗವಾನ್ ಟೀಕಾ ಆಯ್ತು ನೋಡ್ರಿ, ಅಲ್ಲೇ ಭಗವಾನ್ ಟೀಕಾ ಅದ ಇಲ್ಲ. ಹೇ ಭಗವಾನ್, ತಾವು ಕೃಪಾನಿಧಾನರಾಗಿದ್ದೀರಿ ಮತ್ತು ಸದಾಶಿವನ ಸಾದೃಶ್ಯವಾಗಿ ತಾವು ಸರ್ವಜ್ಞರಾಗಿದ್ದೀರಿ. ನೀವು ಸಾಕ್ಷಾತ್ ಭಗವಂತನ ಸ್ವರೂಪ ಅಂತ ಗುರುಗಳಲ್ಲಿ ತಿಳಿಯೋ ತನಕ ಈ ಕೆಲಸ ಆಗುವುದಿಲ್ಲ. ಇವನು ನಮ್ಮಂಗ ಮನುಷ್ಯ ಅದಾನ, ಇವನು ಉಂತಾನ ತಿತಾನ, ನಮಗವಾಗ ಏನು ವ್ಯತ್ಯಾಸದ, ಹಿಂಗೆ ಜರಿತ್ತು ಅಂತಂದ್ರೆ ಕೆಲಸ ಆಗುವುದಿಲ್ಲ. ಹೇ ಭಗವಾನ್, ತಾವು ಕೃಪಾನಿಧಾನ ಸದಾಶಿವನ ಸಾದೃಶ್ಯವಾಗಿ ತಾವು ಸರ್ವಜ್ಞರಿದ್ದೀರಿ. ಮತ್ತು ಹೇ ಭಗವನ್, ನಾವು ಜನ್ಮ ಮರಣ ಮೊದಲುಗೊಂಡು ಯಾವ ದುಃಖ ರೂಪ ಸಂಸಾರವಿರುವುದೋ ಅದರಿಂದ ಹೆದರಿದ್ದೇವೆ. ಅದರ ನಿವೃತ್ತಿಯ ಉಪಾಯವನ್ನು ತಾವು ಹೇಳಬೇಕು. ಪರಮಾನಂದದ ಪ್ರಾಪ್ತಿಯ ಉಪಾಯವನ್ನು ಹೇಳುವಂಥವರಾಗಬೇಕು. ಮತ್ತು ಹೇ ಗುರುದೇವ, ಉಪಾಸನಾ ಕರ್ಮಗಳನ್ನು ಅನಂತವಾಗಿ ಅನುಷ್ಠಾನ ಮಾಡಿದಾಗ್ಯಾದರೂ ಕೂಡ ಅವುಗಳಿಂದ ನಮಗೆ ಇಚ್ಛಿತ ಫಲವು ಆಗಿರುವುದಿಲ್ಲ. ಮತ್ತೇನೆಂದರೆ ವಿರುದ್ಧವಾಗಿ ಅದರಿಂದ ಸಂಸಾರವೇ ಹೆಚ್ಚಾಗುತ್ತಾ ಹೋಯಿತು. ಆದ್ದರಿಂದ ಯಾವುದರಿಂದ ನಾವು ಕೃತಾರ್ಥರಾಗುತ್ತೇವೆಯೋ ಅಂಥ ಬೇರೆ ಉಪಾಯವನ್ನು ತಿಳಿಸುವಂಥವರಾಗಿರಿ. ಕರ್ಮ ಉಪಾಸನೆಗಳನ್ನು ಮಾಡುವುದರಿಂದ ಏನಾಗ್ತದ ಅಂತ ಕೇಳಿದ್ರೆ ಮಲ ವಿಕ್ಷೇಪ ದೋಷ ನಿವೃತ್ತಿ ಆಗ್ತದೆ. ಯಾವ ರೀತಿ ಕರ್ಮ ಮಾಡಿದರೆ, ನಿಷ್ಕಾಮವಾಗಿ ಮಾಡಿದರೆ, ಕರ್ಮ ಎಲ್ಲರೂ ಮಾಡುತ್ತಾರೆ, ಫಲದ ಅಪೇಕ್ಷೆ ಇಲ್ಲದೆ ಯಾರೂ ಮಾಡೋದಿಲ್ಲ. ಫಲ ಭಗವಂತನಿಗೆ ಅರ್ಪಿಸಿರಬೇಕು, ಕರ್ಮಾರೇ ಮಾಡ್ತಿರಬೇಕು. ಯಾಕಿದು ಕರ್ಮ ಉಪಾಸನೆಗಳಿಂದ ಉಲ್ಟಾ ದುಃಖ ಆತತ್ ಯಾಕಂತಾನವ? ಕರ್ಮನೂ ಮತ್ತು ನಿಷ್ಕಾಮದಿಂದ ಆಗಿರಬೇಕು, ಉಪಾಸನೆಯು ನಿಷ್ಕಾಮದಿಂದ ಆಗಿರಬೇಕು. ಅಂದ್ರೆ ಮಲ ವಿಕ್ಷೇಪ ದೋಷ ಹೊಕ್ಕತೆ ವಿನಃ ಸಕಾಮದಿಂದ ಮಾಡಿದ ಕರ್ಮ ಆಗಲಿ, ಸಕಾಮದಿಂದ ಮಾಡಿದ ಉಪಾಸನೆ ಆಗಲಿ. ಗುಡಿಗೆ ಹೋಗ್ತಾರಲ್ಲ, ಗುಡಿಗೆ ಹೋಗ್ತಾರಿಲ್ರಿ, ಎನ್ನ ತಪ್ಪದ ಹೋಗ್ತಾರೆ, ಅಭಿಷೇಕನೂ ಮಾಡಿಸ್ತಾರೆ. ಆದರೆ ಒಂದು ಅರ್ಜಿ ಮುಂದೆ ಇಟ್ಟಿರ್ತಾರೆ, ಹೆಂಡತಿ ಮಕ್ಕಳು ಹೊಲ ಮನೆ ಸಾವುಕಾರಿಕೆ ಇಷ್ಟು ನೀನು ನನಗೆ ಕೊಡು, ನಾನು 101 ಅಭಿಷೇಕ ಮಾಡಿಸ್ತನು. ಹೌದಲ್ರಿ? ಮತ್ತೆ ಮಾಡತ್ತಲ್ಲ ಅಂದ್ರೆ ಏನದು? ಇದೊಂದು ವ್ಯಾಪಾರ ಅಂತ. ನಾನು ನಿನಗೆ ಇದನ್ನು ಕೊಡ್ತೀನಿ, ನೀನು ನನಗೆ ಇದನ್ನು ಕೊಡು. ಅಂಗಡಿಗೆ ಹೋಗ್ತಿರಲ್ಲ, ನೀವು ಒಂದು 10 ರೂಪಾಯಿ ಕೊಡ್ತೀರಿ, ಅವನು ತೆಂಗಿನಕಾಯಿ ಕೊಡ್ತಾನೆ. ಹೌದಲ್ರಿ? ತೆಂಗಿನಕಾಯಿ ಕೊಡ್ತಾನೆ. ಇದು ವ್ಯಾಪಾರದಲ್ಲೂ ಈ ಪ್ಯಾಟ್ಯಾಗ ವ್ಯಾಪಾರ ಮಾಡೋರು ಕೆಲವು ಮಂದಿ, ಗುಡಿಯಾಗ ವ್ಯಾಪಾರ ಮಾಡೋರು ಕೆಲವು ಮಂದಿ ಮಾಡ್ತಾರೆ. ಇದು ಖರೆ ಹೇಳ್ರಿ, ಮಾಡ್ತೀವಿ ಅಂಥೇಳಿ ನಾವು ಹಂಗೆ ಕೊಡ್ತಿದ್ದೀವಿ. ಮತ್ತೇನದ? ವ್ಯಾಪಾರ ನಡೆದೈತಿ, ನಿಜವಾದ ನಿಷ್ಕಾಮ ಕರ್ಮ ನಡೆದಿಲ್ಲ, ನಿಜವಾಗಿ ಉಪಾಸನೆ ನಡೆದಿಲ್ಲ.
ಮಾಡೋದು ಬಿಟ್ಟಿಲ್ಲ, ಫಲ ಸಿಕ್ಕಿಲ್ಲ. ಮಜಾ ಅದು. ಮಾಡೋದ್ರ ಬಿಟ್ಟಿಲ್ಲ, ಫಲ ಸಿಕ್ಕಿಲ್ಲ. ಹಿಂಗಾಗ್ತದಪ್ಪ. ಆದ್ದರಿಂದ ಕರ್ಮೋಪಾಸನೆ ತಪ್ಪಿಲ್ಲದು. ಜ್ಞಾನದಿಂದ ಮೋಕ್ಷ ಆಕತಿ ಖರೆ. ಪರಂತು ಜ್ಞಾನದಿಂದ ಮೋಕ್ಷ ಆಕಿತ್ತು ಅಂತಂದ್ರೆ ವೇದಗಳು ಕರ್ಮಕಾಂಡ ಉಪಾಸನ ಕಾಂಡಗಳು ಯಾಕೆ ಹೇಳ್ಯಾರು? ನಿಷ್ಫಲ ಆಕ್ಕವಲ್ಲ. ಮುಂದೆ ಅದಾದ ಪ್ರಶ್ನೆ ಅಲ್ಲ? ಇಲ್ಲ, ಅವು ನಿಷ್ಫಲ ಇಲ್ಲ. ನಿಷ್ಕಾಮನೆಯಿಂದ ಕರ್ಮ ಮಾಡು, ನಿಷ್ಕಾಮನೆಯಿಂದ ಉಪಾಸನೆಯನ್ನು ಮಾಡು. ರಾಜ ಅವನಲ್ಲೇ ಒಬ್ಬ ಶ್ರೀಮಂತನಲ್ಲೇ ಇಬ್ಬರು ಬಂದರು ಕೆಲಸಕ್ಕೆ. ಅವನು ಕೇಳ್ದ, ನಿನಗೆ ಎಷ್ಟು ಕೊಡ್ಬೇಕಪ್ಪ, ವರ್ಷಕ್ಕೆ ಎಷ್ಟು ಕೊಡ್ಬೇಕಪ್ಪ? ನನಗೆ ವರ್ಷಕ್ಕೆ ಇಷ್ಟು ಕೊಡ್ರಿ, 1,00,000 ರೂಪಾಯಿ ಕೊಡ್ರಿ. ಸರಿ, ನಿನಗೇನು ಕೊಡ್ಬೇಕಪ್ಪ? ನನಗೇನು ಬ್ಯಾಡ್ರಿ, ನಾ ಸುಮ್ಮನೆ ನಿಮ್ಮಲ್ಲಿ ಕೆಲಸ ಮಾಡ್ತೇನೆ ರೀ ಅಂದ. ಇಬ್ಬರು ಕೆಲಸಕ್ಕೆ ಬಂದರು, 10 ವರ್ಷ ಕೆಲಸ ಮಾಡಿದರು. ಅವ ಕರಾರು ಮಾಡಿದ್ದಲ್ಲ, 1,00,000 ರೂಪಾಯಿ ಒಯ್ತಿದ್ದವ. ಇವ ಕರಾರು ಮಾಡಿಲ್ಲ. ಏನಾಯ್ತು? ಸಾವುಕಾರ್ಗ ಮನಸ್ಸಿನಾಗ ಬಂತು, ಪಾಪ ಏನೂ ಬೇಡವಲ್ಲ ಅಂದ ಬಳಿಕ ನಾಳೆ ನನ್ನ ಮಗನ ಲಗ್ನ ಐತಿ, ಅವನ ಜೋಡಿ ಇವಂದು ಲಗ್ನ ಮಾಡಬೇಕು ಅಂತ ಅವನು ಕೇಳ್ಯಾನೇನ್ರಿ? ಲಗ್ನ ಮಾಡೋದು ಕೇಳ್ಯಾನೇನ್ರಿ? ಇಲ್ಲ. ಸಾವುಕಾರ ಅಂದ, ಆ ಹುಡುಗನ ಕನ್ಯಾ ನೋಡ್ರಿ, ಮಗನ ಜೋಡ ಅವನದು ಮದುವೆ ಮಾಡಿದ, ಮಗನಿಗೊಂದು ಮನೆ ಕಟ್ಟಿದ, ಅವಗೊಂದು ಮನೆ ಕಟ್ಟಿದ. ಕೇಳ್ಯಾನೇನ್ರಿ ಅವ? ನೋಡ್ರಿ, ಮಜಾ ಅದ ಅಲ್ಲ? ಯೋಗಕ್ಷೇಮಂ ಸುಮ್ಮಂತೀವಿ ನಾವು, ಒಳಗೆ ವಿಶ್ವಾಸ ಇಲ್ಲ. ಯೋಗಕ್ಷೇಮಂ ವಹಾಮ್ಯಹಂ. ಅದು ಪ್ರತಿಜ್ಞೆ ಅದ, ಒಂದು ಭಗವಂತಂದು ಪ್ರತಿಜ್ಞೆ ಅದ. ನಾವು ಪಗಾರ ಬೇಡ್ತೀವಿ, ಪಗಾರ ತಗೋ, ಮತ್ತೆ ಹುಟ್ಟು, ಮತ್ತೆ ಸಾಯಿ, ಮತ್ತೆ ಹುಟ್ಟು, ಮತ್ತೆ ಸಾಯಿ, ಮತ್ತೇನದ? ಪುನರಪಿ ಜನನಂ ಪುನರಪಿ ಮರಣಂ. ಆವಾಗ ಈ ಅಪ್ಪ ಕರ್ಮೋಪಾಸನೆಯನ್ನು ಮಾಡಿದರೂ ಕೂಡ ನಮಗೆ ಏನೈತಿ? ಉಲ್ಟಾ ಆಗ್ಯದ. ಆದ್ದರಿಂದ ಮೋಕ್ಷಚ್ಛೆಯು ಭ್ರಾಂತಿಯಿಂದ ಹುಟ್ಟಿದ ಮೂಲಕ ಮಹಾವಾಕ್ಯದ ಉಪದೇಶ. ಗುರುಗಳು ಉತ್ತರ ಹೇಳ್ತಾ ಇದ್ದಾರೆ. 115ನೇ ವಿಷಯಾಂಕ, 115ನೆಯ ವಿಷಯಾಂಕ. ಮೋಕ್ಷ ಕಾಮ ಗುರು ಶಿಷ್ಯ ಲಖಿ ತಾಕೋ ಸಾಧನ ಜ್ಞಾನ ವೇದ ಉಕ್ತ ಭಾಷಣ ಲಗೆ ಜೀವ ಬ್ರಹ್ಮವಿದ ಭಾನ. ಗುರುಗಳು ಶಿಷ್ಯನಲ್ಲಿ ಮೋಕ್ಷ ಕಾಮವನ್ನು, ಮುಕ್ತಿಯ ತೀವ್ರ ಇಚ್ಛೆ ಇರುವುದನ್ನು ಕಂಡು ಅದಕ್ಕೆ ಸಾಧನ ಏನು ಉಪಾಯವನ್ನು ವೇದದಲ್ಲಿ ಹೇಳಲ್ಪಟ್ಟ ಜೀವ ಬ್ರಹ್ಮರ ಭೇದವನ್ನು ನಾಶ ಮಾಡುವಂತಹ ಅಭೇದ ಜ್ಞಾನ ಭಾಷಣವನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಟೀಕಾದಾಗ ಬರಿತಾ ಇದ್ದಾರೆ ನೋಡ್ರಿ, ದುಃಖದ ನಿವೃತ್ತಿ ಮತ್ತು ಪರಮಾನಂದದ ಪ್ರಾಪ್ತಿಗೆ ಮೋಕ್ಷವೆಂದು ಹೇಳುತ್ತಾರೆ. ಇದರ ಆ ಇಚ್ಛೆಯನ್ನು ಶಿಷ್ಯನ ಹೃದಯದಲ್ಲಿ ಕಂಡು ಅದರ ಪ್ರಾಪ್ತಿಯ ಸಾಧನವನ್ನು ವೇದದಲ್ಲಿ ಹೇಳಲ್ಪಟ್ಟ ಯಾವ ಜ್ಞಾನವಿರುವುದೋ ಅದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ರಿ, ಜ್ಞಾನವೇ ಮೋಕ್ಷಕ್ಕೆ ಮುಖ್ಯ ಕಾರಣ ಅದ. ಮೋಕ್ಷವನ್ನು ಅಪೇಕ್ಷೆ ಮಾಡ್ಯಾರ ಅಂದ ಬಳಿಕ ವೇದದಲ್ಲಿ ಮೋಕ್ಷಕ್ಕೆ ಜ್ಞಾನದೇವತು ಕೈವಲ್ಯಂ, ಜ್ಞಾನದಿಂದಲೇ ಮೋಕ್ಷ ಅಂತದ ಅಂತ ತಿಳ್ಕೊಂಡ ಆ ಜ್ಞಾನದನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಜ್ಞಾನದ ಸ್ವರೂಪವನ್ನು ಅನೇಕ ಶಾಸ್ತ್ರಗಳಲ್ಲಿ ಭಿನ್ನ ಭಿನ್ನವಾಗಿ ವರ್ಣನೆ ಮಾಡಿರುತ್ತಾರೆ. ಜ್ಞಾನಕ್ಕೆ ಭಾಳ ಮಂದಿ ಬ್ಯಾರೆ ಬ್ಯಾರೆ ಜ್ಞಾನ ಅಂತ ಅರ್ಥ ಮಾಡ್ತಾರೆ ಅಲ್ರಿ. ಕೆಲವರು ಅಂದರು ನನ್ನ ಮುಂದೆ, ಅಲ್ರಿ ಸ್ವಾಮಿಗಳು, ನಾವು ಮನೆಯಿಂದ ಬಂದೀವಿ, ತಿರುಗಿ ಮನೆಗೆ ಹೋಗ್ತೀವಿ, ನಮಗೆ ಜ್ಞಾನ ಇಲ್ಲ ತಿಳ್ಕೊಂಡಿರೇನು ಅಂದ. ಹೌದು, ಮನೆಯಿಂದ ಬಂದೀವಿ, ಮನೆಗೆ ಹೋಗ್ಕೊಂಡ್ರಿ, ನಾ ಮತ್ತೊಂದು ಮನೆಗೆ ಹೋಗೋದಿಲ್ಲ.
ಇಷ್ಟು ದನನೂ ಮಾಡ್ತಾವ ಅಂತಂದೆ ನಾನು. ದನ ನೀ ಬಿಟ್ಟು ಅಂದ್ರೆ ಹೊಲಕ್ಕೆ ಹೋಗ್ತಾವ, ಹೊಲದಿಂದ ಬಿಟ್ಟು ಅಂದ್ರೆ ಮತ್ತು ದನಕ್ಕೆ ನಿನಗೆ ಏನು ಫರಕ್ ಆಯ್ತು? ಇದಕ್ಕೂ ಜ್ಞಾನ ತಿಳ್ಕೊತಾರ್ರಿ. ಇದು ವ್ಯಾವಹಾರಿಕ ಜ್ಞಾನ. ನೀ ಕೋಟ್ಯಾಧೀಶ ಆಗಿರಬಹುದು ಏನೇನೋ ಮಾಡಿ, ಹಾಂ, ಶಾಣೆ ಆಗ್ತಾರ ನಾವು ಅದು ಮೋಕ್ಷ ಆಕೈತಿ ಅದರಿಂದ. ಹಂಗಿಲ್ಲ. ಇದು ಜ್ಞಾನ ಅಂದ್ರೇನು? ಜೀವ ಬ್ರಹ್ಮರ ಅಭೇದ ರೂಪ ಜ್ಞಾನ. ಜ್ಞಾನಾಚ ಏಕಲಕ್ಷಣ. ಜ್ಞಾನ ಮನಜೆ ಆತ್ಮಜ್ಞಾನ. ಪಹಾವೇ ಪಹ ಆಪನ ತೇ ನಾಮ ಜ್ಞಾನ. ದಾಸಬೋಧದಾಗ ಬರೀತಾರೆ. ಜ್ಞಾನಾಚ ಏಕಲಕ್ಷಣ. ಜ್ಞಾನದ ಲಕ್ಷಣ ಅದ ಹೇಳ್ತಾನೆ ಕೇಳ್ರಿ. ಏನು ಜ್ಞಾನಾಚ ಏಕಲಕ್ಷಣ? ಜ್ಞಾನ ಮನಜೆ ಆತ್ಮಜ್ಞಾನ. ಜ್ಞಾನ ಅಂದ್ರೇನು? ಆತ್ಮದ ಜ್ಞಾನ. ನಮಗೆ ಅನಾತ್ಮದ ಜ್ಞಾನ ಸಾಕಷ್ಟು ಅದ. ಇವತ್ತು ವಿಜ್ಞಾನ ಏನು ಆಕಾಶದಲ್ಲಿ ಹಕ್ಕಿ ಹಂಗೆ ಹಾರಾಡ್ತಾ ಇದ್ದಾನೆ, ಮಂಗಳ ಲೋಕಕ್ಕೆ ಹೋಗಿ ಬರ್ತಾನೆ. ಆದರೆ ಮಂಗಳಕ್ಕೆ ಹೋಗಿ ಬರೋ ನೀ ಯಾರು ಅಂದ್ರೆ ಗೊತ್ತಿಲ್ಲ ನೋಡ್ರಿ. ಅದಕ್ಕೂ ಜ್ಞಾನ ಅಂತಾರೆ. ಅದು ವ್ಯಾವಹಾರಿಕವಾದ ಜ್ಞಾನ. ಅದೇನು ನಾವು ನಿಂದ ಅಂತ ಅರ್ಥ ಅಲ್ಲ. ಮೋಕ್ಷವನ್ನು ಕೊಡುವ ಜ್ಞಾನ ಯಾವುದು? ಜೀವ ಬ್ರಹ್ಮರ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವನ ಅಪರ. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿಭಿ. ಅರ್ಧ ಶ್ಲೋಕನಾಗ ಕೋಟಿ ಗ್ರಂಥಗಳ ಸಾರವನ್ನು ಹೇಳ್ತೀನಿ. ಯಾಕೆ ನಿಮಗೆ ಟೈಮ್ ಇಲ್ಲ ಅನ್ರಿ. ಕೋಟಿ ಗ್ರಂಥಗಳನ್ನ ನಿಮಗೆ ನೋಡೋಷ್ಟು ಟೈಮ್ ಇಲ್ಲ. ಆ ಕೋಟಿ ಗ್ರಂಥಗಳ ಸಾರವನ್ನು ಅರ್ಧ ಶ್ಲೋಕನಾಗ, ಪೂರ ಶ್ಲೋಕ ಅಲ್ಲ, ಅರ್ಧ ಶ್ಲೋಕ. ಏನದು? ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವ ಬ್ರಹ್ಮೈವನ ಪರಹ. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ಜೀವನು ಬ್ರಹ್ಮ ಸ್ವರೂಪನೇ ಇದ್ದಾನೆ. ಇದು ಮಾತ್ರ ಜ್ಞಾನಕ್ಕೆ ಸಾಧನ, ಮೋಕ್ಷಕ್ಕೆ ಸಾಧನ ಅದ ಅಂತ. ಜ್ಞಾನದ ಸ್ವರೂಪ ಅನೇಕ ಶಾಸ್ತ್ರಗಳಲ್ಲಿ ಭಿನ್ನ ಭಿನ್ನವಾಗಿ ವರ್ಣನೆ ಮಾಡಿರುತ್ತಾರೆ. ತಥಾಪಿ ಜೀವ ಬ್ರಹ್ಮರ ಭಿದ ಅಂದರೆ ಭೇದವನ್ನು ನಿವೃತ್ತಿ ಮಾಡುವಂಥ ಯಾವ ಜ್ಞಾನವಿರುವುದೋ. ನೀನೇ ಬ್ರಹ್ಮ ಅಂತೀರಿ, ನಾ ಹೆಂಗೆ ಬ್ರಹ್ಮ ಹಾಕೊಂಡ್ರಿ ಅಂತೂ ಅನ್ನಿಸ್ತದ. ಅಲ್ಲ, ಬ್ರಹ್ಮ ಸೃಷ್ಟಿ ಸ್ಥಿತಿ ಲಯ ಮಾಡ್ತಾನೆ. ನಮಗೆ ಒಂದು ಕೂದಲ ಕೂದಲ ಹಚ್ಕೊಳಕ್ಕೆ ಬರೋಂಗಿಲ್ಲ. ನಾವು ಹೆಂಗೆ ಬ್ರಹ್ಮ ಹಾಕೀವಿ? ಹಂಗೆ ಮನುಷ್ಯ ಉಪಾಧಿ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಅದರ ಸಲುವಾಗಿ ಅವನಿಗೆ ಏನಾಗ್ಯದ ಅಂತ ಕೇಳಿದ್ರೆ ಅದು ಜ್ಞಾನಕ್ಕೆ, ಅದು ಮೋಕ್ಷಕ್ಕೆ ಕಾರಣ ಆಗುವುದಿಲ್ಲ. ಜೀವನು ಬ್ರಹ್ಮ ಸ್ವರೂಪನೇ ಇದ್ದಾನೆ. ನಾ ಮಾನ್ಯ ಹೇಳೇನಿ, ಪ್ರಕೃತಿಯಿಂದ ದೇಹ ಬಂದದ. ನೆನಪತ್ತೇನಿಲ್ಲ? ದೇಹ ಅದರಿಂದ ಬಂದದ ಪ್ರಕೃತಿಯಿಂದ. ಜೀವ ಎಲ್ಲಿಂದ ಬಂದಾನ? ಶಿವನಿಂದ ಬಂದಾನ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ನನ್ನ ಅಂಶವೇ ಜೀವ ಅಂತ ಭಗವಂತ ಗೀತೆಯೊಳಗೆ ಸಾರಿ ಸಾರಿ ಹೇಳ್ಯಾನ. ಆದ್ರೆ ಆದದ್ದೇನೋ ಜೀವ ಜೀವ ಗುಡಿಲಿಲ್ಲ. ಅಜ್ಞಾನ ಎಂಬ ತೊಟ್ಟಿರೊಳಗೆ ಜ್ಞಾನ ಎಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರ ನೇನ ಕಟ್ಟಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ನೇನ ಹರಿದು ತೊಟ್ಟಿಲ ಮುರಿದು ಜೋಗಳು ನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು. ಅವನು ವಂಶನೇ ಇದ್ದರೂ ಕೂಡ ಇವಾಗ ಏನಾಗ್ಯದ ಅಂತ ಕೇಳ ಅಜ್ಞಾನ ಬಂದು ಇವನನ್ನು ಕಟ್ಟಿ ಹಾಕ್ಯದ. ಯಾರೂ ನಮ್ಮನ್ನು ಬಂಧಕ್ಕೆ ಈಡು ಮಾಡಿಲ್ಲ. ಹೊರಗಿನವ್ರು ಯಾರೂ ಕಾರಣ ಅಲ್ಲ. ನಮ್ಮ ಅಜ್ಞಾನವೇ ನಮ್ಮ ಬಂಧನಕ್ಕೆ ಕಾರಣದ ವಿನಃ. ಅದು ತಿಳಿಬೇಕು ಮೊದಲು ನಮಗೆ. ನಮ್ಮ ಅಜ್ಞಾನದಿಂದನೇ ನಾವು ಇಲ್ಲಿ ಜನನ ಮರಣಗಳಿಗೆ ತುತ್ತಾಗ್ತಾ ಇದ್ದೇವೆ ಅನ್ನೋದು ಗೊತ್ತಾಗಬೇಕು. ಅದು ಗೊತ್ತಾತಂದ್ರೆ ಗುರುಗಳ ಕಡೆಗೆ ಹೋಗ್ತಾನೆ ಅಲ್ರಿ. ಆವಾಗ ಅವ ಗುರುಗಳು ನೋಡಿದರು, ತಮ್ಮ ಜ್ಞಾನದ ಸ್ವರೂಪವನ್ನು ಅನೇಕ ಶಾಸ್ತ್ರಗಳು ಭಿನ್ನ ಭಿನ್ನವಾಗಿ ವರ್ಣನೆ ಮಾಡಿರುತ್ತಾರೆ. ತಥಾಪಿ
ಜೀವ ಬ್ರಹ್ಮರ ವಿಧ ಅಂದರೆ ಭೇದವನ್ನು ನಿವೃತ್ತಿ ಮಾಡುವಂಥ ಯಾವ ಜ್ಞಾನವಿರುವುದೋ ಅದನ್ನೇ ವೇದದಲ್ಲಿ ಮೋಕ್ಷದ ಸಾಧನವೆಂದು ಹೇಳಿದ್ದಾರೆ. ಆದ್ದರಿಂದ ಅದನ್ನೇ ಹೇಳುತ್ತಾರೆ. ಗುರುವಾಚ ದೋಹ परमानंद विलापतु जो शिष्य चहे सुजान जन्मादिक दुख नाश पुणे भ्रांति जन्मति मान. ಏತಮ್ಮ ಸುಜಾನನೇ, ಏ ಶಿಷ್ಯನೇ, ನೀನು ಯಾವ ಪರಮಾನಂದ ಮೋಕ್ಷದ ಪ್ರಾಪ್ತಿಯನ್ನು ಮತ್ತು ಜನಮರಣಾದಿ ದುಃಖದ ನಾಶವನ್ನು ಬಯಸುತ್ತೀಯೋ ಅದು ಆ ಬಯಕೆಯು ಭ್ರಾಂತಿ ಭ್ರಮದಿಂದ ಉಂಟಾಗಿರುತ್ತದೆ ಅಂತ ತಿಳ್ಕೋ. ಪರಮಾನಂದ ಸ್ವರೂಪತ್ತು ನಹಿ ತೋ ಮೈ ದುಃಖ ಖೇದ. ನೀ ಪರಮಾನಂದ ಸ್ವರೂಪನೇ ಇದ್ದೀಯ, ದುಃಖ ಅನ್ನೋದು ನಿನ್ನಲ್ಲಿ ಸ್ವಲ್ಪನೂ ಕೂಡ ಇಲ್ಲ. ಅಜ ಅವಿನಾಶಿ ಬ್ರಹ್ಮಚಿತ್ತ ಜನ ಆನೈಹಿಯ ಕ್ಲೇಶ. ಹೇ ಶಿಷ್ಯನೇ, ಟೀಕಾ, ಪರಮಾನಂದ ಪ್ರಾಪ್ತಿಯಲ್ಲಿ ಮತ್ತು ಜನ್ಮ ಮರಣವೇ ಮೊದಲುಗೊಂಡು ಯಾವ ದುಃಖರೂಪ ಸಂಸಾರವಿರುವುದೋ ಅದರ ನಿವೃತ್ತಿಯಲ್ಲಿ ನಿನಗೆ ಇಚ್ಛೆಯಾಗಿರುವುದೋ ಆ ಇಚ್ಛೆ ಭ್ರಾಂತಿಯಿಂದ ಉತ್ಪತ್ತಿಯಾಗಿರುತ್ತದೆ ಎಂದು ತಿಳಿ. ನೀನು ಈ ಪ್ರಕಾರವಾಗಿ ತಿಳಿಯಂಥವನಾಗು, ಏಕೆಂದರೆ ನೀನು ಸ್ವತಃ ಪರಮಾನಂದ ಸ್ವರೂಪನೇ ಇದ್ದೀಯಾ. ಅದ ಜೀವ ಏನದ ಅಂತ ಕೇಳ, ಪರಮಾನಂದ ಸ್ವರೂಪನೇ ಅದಾನೇ ಅಲ್ರಿ, ಪರಮಾನಂದ ಸ್ವರೂಪನೇ ಇದ್ದೀಯಾ. ಆದ್ದರಿಂದ ಅದರ ಪ್ರಾಪ್ತಿ ಇಚ್ಛೆಯ ಸಂಭವಿಸುವುದಿಲ್ಲ. ಯಾವ ವಸ್ತು ಅಪ್ರಾಪ್ತವಾಗಿರೋದೋ ಅದರ ಪ್ರಾಪ್ತಿಯ ಇಚ್ಛೆಯು ಸಂಭವಿಸುತ್ತದೆ. ಅಪ್ರಾಪ್ತ ವಸ್ತು, ಈ ಪುಸ್ತಕ ನಮಗೆ ಅಪ್ರಾಪ್ತ ಇತ್ತು, ತೊಗೊಂಡು ಬಂದೆವು ದುಡ್ಡು ಕೊಟ್ಟ, ಇದು ಅಪ್ರಾಪ್ತ ರೂಪ ಪ್ರಾಪ್ತಿ ಅದ ಅಲ್ಲ. ನೀ ಸ್ವತಃ ಪ್ರಾಪ್ತ ಸ್ವರೂಪನೇ ಇದ್ದೀಯಾ. ಅಪ್ರಾಪ್ತವಾಗಿರುವುದೋ ಅದರ ಪ್ರಾಪ್ತಿ ಇಚ್ಛೆ ಸಂಭವಿಸುತ್ತದೆ. ಆದರೆ ತನ್ನ ಯಾವ ಸ್ವರೂಪವಿರುವುದೋ ಅದು ಸದಾ ಪ್ರಾಪ್ತವಿರುವುದು. ಅದರ ಪ್ರಾಪ್ತಿಯಲ್ಲಿ ಯಾವ ಇಚ್ಛೆ ಇರುವುದೋ ಅದು ಭ್ರಾಂತಿಯ ಹೊರತಾಗಿ ಸಂಭವಿಸುವುದಿಲ್ಲ. ಪ್ರಾಪ್ತಿ ಇದ್ದದ್ದನ್ನು ಪ್ರಾಪ್ತಿ ಮಾಡ್ಕೋತ ಅನ್ನೋದು ಭ್ರಾಂತಿ ಅದ ಇತ್ತಮ್ಮ. ನೀನು ಆನಂದ ಸ್ವರೂಪನೇ ಇದ್ದೀಯ, ದುಃಖ ನಿನ್ನಲ್ಲಿ ಇಲ್ಲವೇ ಇಲ್ಲ. ಗುರುಗಳು ಲಕ್ಷಾರ್ಥದಲ್ಲಿ ಮಾತಾಡಕತ್ಯಾರ, ಶಿಷ್ಯರು ವಾಚ್ಯಾರ್ಥದಲ್ಲಿ ನಿಂತಾರ. ಅನ್ರಿ ಗೊತ್ತತಿ ವಾಚ್ಯಾರ್ಥ ಲಕ್ಷಾರ್ಥ ಗೊತ್ತದ ಇಲ್ಲ? ವಾಚ್ಯಾರ್ಥ ಲಕ್ಷಾರ್ಥ. ಹುಡುಗಿನ ಎಲ್ಲಿ ಕೊಟ್ರಿ? ಬೆಳಗಾವ್. ಏನಂತಾರೆ ಬೆಳಗಾವ್? ಇಡೀ ಊರಿಗೇನು ಅದ್ರಾಗ ಕೆಲವು ಬಿಡ್ತೀರಿಲ್ಲ ನೀವು? ಬೆಳಗಾವ್ದಾಗ ಎಲ್ಲ ಓಣಿ ಎಲ್ಲ ಮನೆ ಎಲ್ಲ ಮಂದಿ ಬಿಟ್ಟು ಒಬ್ಬಗ ಅಂತ ತಿಳ್ಕೊತೀರಿ ಇಲ್ಲ? ಹೌದಲ್ರಿ. ಮತ್ತೆ ಅವ ಏನು ಬೆಳಗಾವ್ ಕಂದ ಹಬ್ಬಗ ಅಂತ ಅಂದಿಲ್ಲ, ಅವ ಬೆಳಗಾವ್ ಕಂದ. ಹಂಗೆ ಲಕ್ಷಾರ್ಥ ಎಲ್ಲಿರ್ತತಿ ಅಂತ ಕೇಳ, ವಾಚ್ಯಾರ್ಥವನ್ನು ತ್ಯಾಗ ಮಾಡಿ ಅದ್ರ ಹಿಂದೆ ಅಡಿಗೆ ಕೊಂಡುಕೊಂಡಿರ್ತಕ್ಕಂಥ ಲಕ್ಷಾರ್ಥದ. ಅದಕ್ಕೆ ಇವು ಅಂತಾನವ ನೋಡೋ, ಜನ್ಮವೇ ಮೊದಲುಗೊಂಡು ಯಾವ ಸಂಸಾರವಿರುವುದೋ ಅದು ಒಂದು ವೇಳೆ ಎಂದಾದರೂ ಇರುತ್ತಿದ್ದರೆ ಅದರ ನಿವೃತ್ತಿಯಲ್ಲಿ ಇಚ್ಛೆಯು ಸಂಭವಿಸುತ್ತಿತ್ತು. ಆದರೆ ಜನ್ಮವೇ ಮೊದಲಾದ ಸಂಸಾರ ಲೇಷ ಕೂಡ ನಿನ್ನಲ್ಲಿ ಇರುವುದಿಲ್ಲ. ನಿನ್ನಲ್ಲಿ ಅಂದರೆ ಆತ್ಮನಲ್ಲಿ. ನಾ ತಿಳ್ಕೊಂಡಿದ್ದು ನಿನ್ನಲ್ಲಿ ಅಂದರೆ ಜೀವನಲ್ಲಿ. ದೇಹ